ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯದಲ್ಲಿ ಎದುರಾಗಿರುವ ತೀವ್ರ ಮಳೆಯ ಅಭಾವದ ನಡುವೆ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಇಷ್ಟು ದಿನ ಬೇಕಾಯ್ತು ಸರ್ಕಾರ ಎಚ್ಚೆತ್ತುಕೊಳ್ಳೋದಕ್ಕೆ. ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದ 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಅದಕ್ಕೂ ಈಗ ಅಪಸ್ವರ. ಕಾರಣ ಈಗಾಗಲೇ ಹೇಳ್ತಾ ಇದ್ವಿ, ಧಾರವಾಡ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆನೇ ಇಲ್ಲ. ಧಾರವಾಡ ಜಿಲ್ಲೆಯ ಬಹುತೇಕ ತಾಲೂಕುಗಳು ಅನ್ನೋದಕ್ಕಿಂತ ಸಂಪೂರ್ಣ ಜಿಲ್ಲೆಯಲ್ಲಿ ಮಳೆ ಇಲ್ಲ. ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ ಆ ಜಿಲ್ಲೆಯ ರೈತರು ಮಾಡ್ತಾ ಇದ್ದಾರೆ. ತಡವಾಗಿ ಜ್ಞಾನೋದಯ ಆಗಿದೆ, ಆದರೆ ಅದು ಕೂಡ ಎಡವಟ್ಟಾಗಿದೆ ಅಂತ ಕಟುವಾಗಿ ಟೀಕಿಸುವ ಕೆಲಸ ವಿಪಕ್ಷಗಳಿಂದ ಆಗ್ತಾ ಇದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯ್ತಾ? ಮಳೆಯ ಕೊರತೆ ಯಾವಾಗಿಂದ ಇದೆಯಪ್ಪ ನಮ್ಮ ರಾಜ್ಯಕ್ಕೆ? ಜೂನಿಂದ. ಮಾನ್ಸೂನ್ ಲೇಟ್ ಆಯಿತು, ಮುಂಗಾರು ಮಳೆಯ ಕೊರತೆ, ಅಲ್ಪ ಮಳೆಯಿಂದ ನಾನಾ ರೀತಿಯ ಸಮಸ್ಯೆಗಳು. ಇದ್ಯಾವುದು ಕೂಡ ಸರ್ಕಾರಕ್ಕೆ ಅರ್ಥ ಆಗಲಿಲ್ವಾ? ಈಗ ಘೋಷಣೆ ಮಾಡಿದ್ದಾರೆ 101 ತಾಲೂಕು. ಅದು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಒಂದು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ. ಬರ ನಿರ್ವಹಣೆಗೆ 635 ಕೋಟಿ ವ್ಯಯಿಸಲು ತೀರ್ಮಾನ. 32 ತಾಲೂಕುಗಳ ಸ್ಥಿತಿಗತಿ ಪುನರ್ ಪರಿಶೀಲನೆಗೆ ನಿರ್ಧಾರ. ಎಲ್ ನಿನೋ ಎಫೆಕ್ಟ್ನಿಂದಾಗಿ ಕರ್ನಾಟಕದಲ್ಲಿ ಮಳೆ ಇಲ್ಲ. ರೈತರು ಬೆಳೆ ಬೆಳೆಯಲು ಪರದಾಡ್ತಿದ್ದಾರೆ. ಈಗ ಕರ್ನಾಟಕದಲ್ಲಿ ಕಳೆದ 50 ವರ್ಷಗಳಲ್ಲೇ ಕಾಣದ ಭೀಕರ ಮಳೆ ಕೊರತೆ ಕಂಡುಬಂದಿದೆ. ಜೂನ್ 1ರಿಂದ ಆಗಸ್ಟ್ 26ರವರೆಗೆ 30% ಮಳೆ ಕೊರತೆಯಾಗಿದ್ದು, ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಗ್ರೌಂಡ್ ಟ್ರೂತಿಂಗ್ ನಡೆಸಿ 101 ತಾಲೂಕುಗಳನ್ನು ಬರಪೀಡಿತ ಅಂತ ರಾಜ್ಯ ಸರ್ಕಾರ ಘೋಷಿಸಿದೆ. 71% ಬಿತ್ತನೆಯಾಗಿದ್ದ ಬೆಳೆ ಸಂಪೂರ್ಣ ಒಣಗಿ ಹೋಗಿದೆ ಅಂತ ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. 101 ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಮಾಡಿದ ಬಳಿಕ ಮಾತನಾಡಿದ ಕಂದಾಯ ಸಚಿವ ಜಿ ಪರಮೇಶ್ವರ್, ಎನ್ಡಿಆರ್ಎಫ್ ಅಡಿಯಲ್ಲಿ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರವೇ ಮೊದಲ ಕಂತಿನ 450 ಕೋಟಿ ಸೇರಿದಂತೆ ಒಟ್ಟು 1239 ಕೋಟಿ ಬಿಡುಗಡೆ ಮಾಡಬೇಕಿದೆ. ಮಾಸಾಂತ್ಯದ ಒಳಗೆ ಕೇಂದ್ರಕ್ಕೆ ಅಂತಿಮ ವರದಿ ಸಲ್ಲಿಸಿ ಪ್ರಧಾನಿ ಹಾಗೂ ಕೇಂದ್ರ ಸಚಿವರನ್ನ ಭೇಟಿ ಮಾಡೋದಾಗಿ ತಿಳಿಸಿದ್ದಾರೆ. ಈ 101 ತಾಲೂಕಿನ ಜೊತೆಯಲ್ಲಿ ಐ ರಿಪೀಟ್ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ತೀವಿ. ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಸರ್ಕಾರಕ್ಕೆ ತಡವಾಗಿ ಬಂತು ಜ್ಞಾನೋದಯ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಕಿಡಿ. ಇನ್ನೊಂದೆಡೆ ಸರ್ಕಾರದ ಬರ ಘೋಷಣೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಕಟುವಾಗಿ ಟೀಕಿಸಿದ್ದಾರೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದಂತೆ ಸರ್ಕಾರ ತಡವಾಗಿ ಎಚ್ಚೆತ್ತುಕೊಂಡಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ರಾಜ್ಯದಲ್ಲಿ ಕನಿಷ್ಠ 175 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಿಸಬೇಕಿತ್ತು. ಜನರು ಹಾಗೂ ಮಕ್ಕಳು ಗುಳೆ ಹೋಗ್ತಾ ಇದ್ದು, ಸರ್ಕಾರ ತಕ್ಷಣ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗಬೇಕಾಗಿತ್ತು. ಆದರೆ ಅವ್ರದ್ದು ಹಣದ ಮಿತಿಯನ್ನು ನೋಡಿಕೊಂಡು, ಯಾಕೆಂದರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದರೆ ಖಜಾನೆಯಲ್ಲಿ ಕಾಸಿರಲಿಲ್ಲ, ಪಾಪರಾಗಿತ್ತು ಒಂದು ಸರ್ಕಾರ, ದುಡ್ಡಿರಲಿಲ್ಲ. ಯಾಕೆಂದರೆ ನಿಮಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡೋಕ್ಕೆ ಅವ್ರ ಹತ್ರ ಕಾಸಿಲ್ಲ. ಇನ್ನು ಸರ್ಕಾರದ ಈ ಕ್ರಮಕ್ಕೆ ರೈತರು ಪ್ರತಿಕ್ರಿಯೆ ನೀಡಿದ್ದಾರೆ. ಒಂದೆಡೆ ಪರಿಹಾರದ ಮೊತ್ತ ಹೆಚ್ಚಿಸಿ ಅನ್ನೋ ಒತ್ತಾಯ, ಮತ್ತೊಂದೆಡೆ ಇನ್ನೂ ಕೆಲ ತಾಲೂಕುಗಳನ್ನ ಬರ ಘೋಷಣೆ ಪಟ್ಟಿಯಲ್ಲಿ ಸೇರಿಸಿ ಅನ್ನೋ ಕೂಗು ಎದ್ದಿದೆ. ಪರಿಹಾರ ಅಂದ್ರೆ ಸರ್ ನಮಗೆ ಕನಿಷ್ಠ ಅಂದ್ರೆ ಒಂದು 50,000 ಅಂತಲೇ ಪರಿಹಾರ ಹಾಕಿರಪ್ಪ ಅಂದ್ರೆ ನಮ್ಗೆ ಹೌದ್ರಿ. ಅಂದಾಗ ನಾವು ಒಟ್ಟು ಜೀವನ ಬದುಕತ್ರಿ. ಇಲ್ಲಾಂದ್ರೆ ಭಾಳ ಕನಿಷ್ಠ ಕಾಲ ಐತ್ರಿ. ಅದಕ್ಕೆ ಎಲ್ಲ ನಾವು ದನಾಕರ ಮಾರ್ಲಾಕ ನಿಂತೀವಿ ಮಳೆ ಆಲಾರಕ್ಕೆ. ಹಿಂಗಾಗಿ ಗೌರ್ಮೆಂಟ್ ನಮ್ಗೇನೋ ನಮ್ಗೆ ಉಪಜೀವನಕ್ಕ ಅಟ ಬರಗಾಲ ಅಂತೇಳಿ ಸಾರಿ ನಮ್ಗೆ ಇದು ಕೊಟ್ಟಿದ್ರೆ ನಾವು ಕೈ ಜೋಡಿಸೋದು ಇದು ಮಾಡ್ತೀವಿ. ಇಲ್ಲ ನಮ್ಗೆ ಏನೂ ಇಲ್ಲ ಅನ್ನೋದು ಭಾಳ ಪರಿಹಾರ ರೈತರ ಬಾಂಧವ್ರಿಗೆ ಏನಕ್ಕೆ ಪರಿಹಾರ ಇಲ್ಲಕ್ಕ ಭಾಳ ಕನಿಷ್ಠ ಕಾಲ ಐತ್ರಿ ನಮ್ಮದು. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರಗಾಲ ಅಂತೇಳಿ ಯಾವುದೇ ಒಂದು ತಾಲೂಕು ಸಹ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿಲ್ಲ. ಇದು ಅನ್ಯಾಯ ಮಾಡ್ದಂಗೆ ಆಗತ್ತೆ. ಯಾಕಂದ್ರೆ ಇವತ್ತು ಮಳೆ ಕಡಿಮೆ ಆಗಿದೆ, ಎಲ್ಲಾ ಕೆರೆಗಳನ್ನು ಖಾಲಿ ಆಗಿದಾವೆ, ಯಾವುದೂ ಕೆರೆಗಳು ತುಂಬಿಲ್ಲ. ಮತ್ತು ನಮಗೆ ಭದ್ರಾದಿಂದ ಸುಮಾರು 26 ಕಿಲೋಮೀಟರ್ ನೀರನ್ನು ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೆ ಅದು ಎಡನಾಲಕ್ಕೆ ನೀರು ಕೊಡೋದು ಅಂತ ಅದು ಸಹ ನಮಗೆ ನೀರು ಕೊಟ್ಟಿಲ್ಲ.
ಇಲ್ಲೂ ಸಹ ರೈತರು ಕೆಲವರು ಭತ್ತ ಬೆಳೆದಿದ್ದಾರೆ, ಕೆಲವರು ಭತ್ತ ಹಾಕಿಲ್ಲ, ನೀರಿಲ್ಲ ಅಂತೇಳಿ ಕಾಯ್ತಿದ್ದಾರೆ ರೈತರು. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಷ್ಟು ನಮಗೆ ಬರಗಾಲ ಅಂತೇಳಿ ನಮಗೆ ಘೋಷಣೆ ಮಾಡಬೇಕು. ಒಟ್ಟಿನಲ್ಲಿ ತೀವ್ರ ಮಳೆ ಅಭಾವದಿಂದ ತತ್ತರಿಸಿರುವ ರಾಜ್ಯದ ಜನತೆಗೆ ಹಾಗೂ ರೈತರಿಗೆ ಬರ ಘೋಷಣೆಯು ಕೊಂಚ ಆಸರೆಯಾಗುವ ನಿರೀಕ್ಷೆ ಇದ್ದು, ಕೇಂದ್ರ ಸರ್ಕಾರದ ಪರಿಹಾರ ನಿಧಿಯ ಮೇಲೆ ರಾಜ್ಯ ಸರ್ಕಾರ ಕಣ್ಣಿಟ್ಟಿದೆ. ನೋಡಿ, ಸರ್ಕಾರ ಕೊನೆಗೂ ಎಚ್ಚೆತ್ಕೊಂಡಿದೆ. ಬರಗಾಲ ಅಂತ ಘೋಷಣೆ ಮಾಡೋದಕ್ಕೆ ಇಷ್ಟು ದಿನ ಬೇಕಾಯಿತು. 27ನೇ ತಾರೀಕು ಇವತ್ತು ಆಗಸ್ಟ್. ಜೂನಿಂದ ಮಳೆಯ ಕೊರತೆ ಇದೆ. 101 ತಾಲೂಕುಗಳನ್ನ ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬರ ಘೋಷಣೆಯ ಬಳಿಕ ಈಗ ಬರ ಅಂತ ಘೋಷಣೆ ಮಾಡಿಬಿಟ್ರು, ಮುಂದೇನು ಪ್ರೊಸೆಸ್ಸು? ಬಂದ್ಬಿಡುತ್ತಾ ದುಡ್ಡು? ಇಲ್ಲ, ಪ್ರೊಸೆಸ್ ಇದೆ. ಬರ ಘೋಷಣೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಬೇಕು. ರಾಜ್ಯ ಸರ್ಕಾರದ ಮನವಿಯ ಬಳಿಕ ಕೇಂದ್ರ ಏನ್ ಮಾಡುತ್ತೆ ಅಂತಂದ್ರೆ ರಾಜ್ಯಕ್ಕೆ ಒಂದು ತಜ್ಞರ ತಂಡವನ್ನ ಕಳಿಸ್ಕೊಡುತ್ತೆ. ಎಲ್ಲೆಲ್ಲಿ ಬರಗಾಲ ಸಮಸ್ಯೆ ಆಗಿದೆ, ಏನೆಲ್ಲ ಆಗಿದೆ ಅಧ್ಯಯನ ಮಾಡಿ ಅಂತ ಹೇಳಿ. ಕೇಂದ್ರ ಸರ್ಕಾರದ ವಿಶೇಷ ತಂಡ ಬರ ಅಧ್ಯಯನಕ್ಕೆ ಬರುತ್ತೆ. ಮೊದಲು ರಾಜ್ಯದ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾರೆ ಅಂತಂದ್ರೆ ಅವರು ಕೂಡ ಸಂಪೂರ್ಣವಾಗಿ ಬಿತ್ತನೆಯೇ ಆಗಿಲ್ವಾ, ಅಥವಾ ಬಿತ್ತನೆ ಆದ್ಮೇಲೆ ಬೆಳೆ ಒಣಗೋಗಿದೆಯಾ, ಉಳಿದಿರುವ ಅಲ್ಪ ಸ್ವಲ್ಪ ಬೆಳೆನೂ ಚೆಕ್ ಮಾಡಿ ಇದೇನಾದರೂ ಬರುತ್ತಾ, ಬಂದ್ರೆ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಪರಿಶೀಲನೆ ಮಾಡ್ತಾರೆ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಕೇಂದ್ರ ತಂಡ ಸಭೆಯನ್ನ ಮಾಡುತ್ತೆ. ಇದಾದ್ಮೇಲೆ ಕೇಂದ್ರ ಗೃಹ ಇಲಾಖೆಗೆ ಒಂದು ವಿಶೇಷ ತಂಡದಿಂದ ವರದಿ ಸಲ್ಲಿಕೆ ಆಗುತ್ತೆ. ಇವರೇನು ಬಂದು ಎಲ್ಲ ಪರಿಶೀಲನೆ ಮಾಡಿ ಒಂದು ರೆಕಾರ್ಡ್ ಅನ್ನ ಮಾಡ್ಕೊಳ್ತಾರೆ, ವರದಿಯನ್ನ ಮಾಡ್ಕೊಳ್ತಾರೆ. ಆ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕೊಡೋದು. ಆ ವರದಿಯನ್ನ ಆಧರಿಸಿ ಕೇಂದ್ರ ಸರ್ಕಾರದಿಂದ ಪರಿಹಾರ ರಿಲೀಸ್ ಆಗುತ್ತೆ. ಸರ್ಕಾರ ಮನವಿಯನ್ನ ಮಾಡ್ಕೋಬಹುದು. ಅಂದಾಜು ಒಂದು ಉದಾಹರಣೆ ಹೇಳ್ತೀನಿ, ಒಂದು 20,000 ಕೋಟಿ ಕೊಡಿ, ಒಂದು 10,000 ಕೋಟಿ ಕೊಡಿ, ಒಂದು 5,000 ಕೋಟಿ ಕೊಡಿ, ಇಷ್ಟೆಲ್ಲ ಸಮಸ್ಯೆ ಆಗಿದೆ, ರೈತರಿಗೆ ಪರಿಹಾರ ಕೊಡಬೇಕು ಅಂತ. ರಾಜ್ಯ ಸರ್ಕಾರ ಕೇಳಿದಷ್ಟೇ ಕೊಡಬೇಕಂತ ಏನಿಲ್ಲ. ಅವರು ಬಂದು ಏನು ಅಧ್ಯಯನ ಮಾಡ್ತಾರೆ, ಆ ಅಧ್ಯಯನದ ವರದಿಯ ಪ್ರಕಾರ ಇವ್ರು 10,000 ಕೋಟಿ ಕಳಿಸಿದ್ರೆ ಒಂದು 4,000 ಕೋಟಿನೋ ಒಂದು 7,000 ಕೋಟಿನೋ ಕೊಡ್ಬೋದು, ಗೊತ್ತಿಲ್ಲ, ಉದಾಹರಣೆ ಹೇಳ್ತಾ ಇದ್ದೀನಿ. ಅಥವಾ 10,000ಗೆ 10,000 ಕೋಟಿ ಕೊಟ್ಟರು ಕೊಡ್ಬೋದು. NDRF ನಿಧಿಯಿಂದ ಕೇಂದ್ರ ಪರಿಹಾರದ ಹಣ ಬಿಡುಗಡೆ ಆಗುತ್ತೆ. ಈ ಪರಿಹಾರ ಹಣ ಬಿಡುಗಡೆ ವಿಚಾರದಲ್ಲಿಯೂ ಕೂಡ ಈ ಹಿಂದೆ ಹಲವು ರೀತಿ ಎಡವಟ್ಟುಗಳಾಗಿದ್ದನ್ನು ನಾವು ಗಮನಿಸಿದ್ದೇವೆ. ಈಗ ಈ ಬೆಳೆ ಪರಿಹಾರದ ವಿಚಾರವಾಗಿ ರೀಸೆಂಟ್ಲಿ ವರದಿಯನ್ನ ಮಾಡಿದ್ವಿ, ನಿಮ್ಗೆ ಗೊತ್ತಿರಬಹುದು. ಒಣ ಬೇಸಾಯ 650 ರೂಪಾಯಿ ಎಕರೆ ತುಂಬಿದ್ರಿ ಇವರು. ನೀರಾವರಿ ಬೇಸಾಯ 1,650 ರೂಪಾಯಿ ತುಂಬಿದ್ರು ರೈತರು. ಬಂದಿದ್ದೆಷ್ಟು ಹೇಳಿ? ಕಲಬುರಗಿ ಜಿಲ್ಲೆಯಲ್ಲಿ 34 ರೂಪಾಯಿ, 59 ರೂಪಾಯಿ, 61 ರೂಪಾಯಿ ಪರಿಹಾರ ಹಣ ಬಂದಿದ್ದವರಿಗೆ 34 ರೂಪಾಯಿ. ಪಾಸ್ಬುಕ್ ಅನ್ನ ಜಮೆ ಮಾಡ್ಕೊಂಡ್ಬಂದು ತೋರಿಸ್ತಾರೆ ಅವರು ಮಾಧ್ಯಮಗಳ ಎದುರಿಗೆ. ನೋಡಿ ಸರ್, 650 ರೂಪಾಯಿ ಕೊಟ್ಟಿದ್ವಿ, 34 ರೂಪಾಯಿ ಪರಿಹಾರ ಬಂದಿದೆ ನಮಗೆ. ಈ ಪರಿಹಾರ ಕಂಪನಿಯವರು ನಮ್ಮ ಮನೆಗೆ ಬಂದ್ರೆ ಒಂದು ಒಳ್ಳೆ ಊಟ ಹಾಕಿ 500 ರೂಪಾಯಿ ಪೆಟ್ರೋಲ್ಗೂ ಕೊಟ್ಟು ಕಳಿಸ್ತೀವಿ ನಾವು. ಇವರು 34 ರೂಪಾಯಿ ಯಾರಿಗೆ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ಈ ರೀತಿಯ ಎಡವಟ್ಟುಗಳಾಗಿದ್ದೂ ಇದೆ. ಹೀಗಾಗಿ ದಯವಿಟ್ಟು ರೈತರ ಕಷ್ಟವನ್ನ ಅರ್ಥ ಮಾಡಿಕೊಂಡು ರೈತರ ಸಹಾಯಕ್ಕೆ ಧಾವಿಸಬೇಕು ಅನ್ನುವಂಥದ್ದು ಈಗ ಜನರ ಆಗ್ರಹ ಆಗಿದೆ. ನೋಡೋಣ, ಸರ್ಕಾರ ಈ ನಿಟ್ಟಿನಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದೆ. ಈಗ ತ್ವರಿತ ರೀತಿ ಸಮರೋಪಾದಿಯಲ್ಲಿ ಕೆಲಸ ಆಗಬೇಕಾಗಿದೆ. ಅದು ಹೆಂಗಾಗತ್ತೆ ನೋಡೋಣ. ನೆಕ್ಸ್ಟ್, ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH. ಈಗ ಯಾವ್ಯಾವ ತಾಲೂಕುಗಳು ಬರ ಘೋಷಣೆ ಆಗಿರೋದು ಅನ್ನೋದು ನೋಡ್ತಾ ಹೋಗೋಣ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು ಇದೆಯಾ ಗಮನಿಸಿ. ಬೆಂಗಳೂರು ನಗರದಲ್ಲಿ 4 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಗರದಲ್ಲಿ 4 ತಾಲೂಕು, ಬೆಂಗಳೂರು ಗ್ರಾಮಾಂತರದಲ್ಲಿ 3 ತಾಲೂಕು ವೀಕ್ಷಕರೇ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 2 ತಾಲೂಕುಗಳನ್ನು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೋಲಾರದಲ್ಲಿ 6 ತಾಲೂಕುಗಳು ಘೋಷಣೆ ಆಗಿದೆ. ಕೋಲಾರದಲ್ಲಿ ಮೊದಲಿನಿಂದನೂ ಮಳೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ 8 ತಾಲೂಕು, ಇನ್ನು ತುಮಕೂರಿನಲ್ಲಿ 9 ತಾಲೂಕು, ಚಿತ್ರದುರ್ಗದಲ್ಲಿ 3 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ದಾವಣಗೆರೆಯಲ್ಲಿ 4 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿರೋದು. ಇನ್ನು ಈ ಕಡೆ ಚಾಮರಾಜನಗರಕ್ಕೆ ಬಂದರೆ, ಚಾಮರಾಜನಗರದಲ್ಲಿ 5 ತಾಲೂಕುಗಳು ಬರ ಪೀಡಿತ. ಇನ್ನು ಮೈಸೂರು ಜಿಲ್ಲೆ 8 ತಾಲೂಕು, ಮಂಡ್ಯ ಜಿಲ್ಲೆ 7 ತಾಲೂಕು, ಬಳ್ಳಾರಿ ವಿಚಾರಕ್ಕೆ ಬಂದರೆ 4 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಕೊಪ್ಪಳ 3 ತಾಲೂಕುಗಳು ಬರ ಪೀಡಿತ ಅಂತ ಸರ್ಕಾರ ಘೋಷಣೆ ಮಾಡಿದೆ. ರಾಯಚೂರು 5 ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬೀದರ್ 4 ತಾಲೂಕುಗಳು, ಇನ್ನು ಬಾಗಲಕೋಟೆ 5 ತಾಲೂಕು, ವಿಜಯಪುರದಲ್ಲಿ 3 ತಾಲೂಕುಗಳು ಬರ ಪೀಡಿತ, ಗದಗನಲ್ಲಿ ಒಂದೇ 1 ತಾಲೂಕು ಬರ ಪೀಡಿತ ಅಂತ ಘೋಷಣೆ ಆಗಿರೋದು, ಹಾಸನದಲ್ಲಿ 5 ತಾಲೂಕು,
ಚಿಕ್ಕಮಗಳೂರಿನಲ್ಲಿ 4 ತಾಲೂಕು, ಇನ್ನು ಯಾದಗಿರಿಯಲ್ಲಿ 1 ತಾಲೂಕು, ವಿಜಯನಗರದಲ್ಲಿ 4 ತಾಲೂಕು, ಕೊಡಗು 1 ತಾಲೂಕು. ಇನ್ನು ಉತ್ತರ ಕನ್ನಡಕ್ಕೆ ಬಂದರೆ 2 ತಾಲೂಕುಗಳು ಘೋಷಣೆ ಆಗಿದೆ. ಧಾರವಾಡ ಜಿಲ್ಲೆಯ ಒಂದೇ 1 ತಾಲೂಕು ಬರಗಾಲ ಪೀಡಿತ ಅಂತ ಘೋಷಣೆ ಆಗಿಲ್ಲ. ಶಿವಮೊಗ್ಗದಲ್ಲಿ ಆಗಿಲ್ಲ. ಇದೇ ಈಗ ಆ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ನೆಕ್ಸ್ಟ್, ಇನ್ನು ರಾಜ್ಯದಲ್ಲಿ ಭೀಕರ ಮಳೆಯ ಅಭಾವದ ಹಿನ್ನೆಲೆಯಲ್ಲಿ ಸರ್ಕಾರ ಕೊನೆಗೂ 101 ತಾಲೂಕುಗಳನ್ನು ಬರ ಪೀಡಿತ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಆದರೆ ಬರ ಘೋಷಣೆಯಾದ ಬೆನ್ನಲ್ಲೇ ಸಂಕಷ್ಟದಲ್ಲಿರುವ ರೈತರು ಮತ್ತು ಗ್ರಾಮೀಣ ಜನರಿಗೆ ಸದ್ಯಕ್ಕೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಗ್ರಾಮೀಣ ಜನರಿಗೆ ಸಿಗುವಂಥ ನಿಜವಾದ ಸೌಲಭ್ಯಗಳು ಏನು ಅನ್ನುವಂಥ ಪ್ರಶ್ನೆ ಸರ್ಕಾರ ಈಗ ಏನು ಮಾಡುತ್ತೆ? ಸರ್ಕಾರದ ಮುಂದೆ ಹಲವು ರೀತಿಯ ಪ್ರಶ್ನೆಗಳಿದೆ, ಹಲವು ರೀತಿಯ ಚಾಲೆಂಜಸ್ ಇದೆ. ಇದನ್ನು ಯಾವ ರೀತಿ ನಿಭಾಯಿಸುತ್ತೆ? ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬರ ಘೋಷಣೆಯಾಯಿತು, ಮುಂದೆ ಏನು? ರಾಜ್ಯದ ರೈತರ ಬೇಡಿಕೆಗಳು ಏನು? ರಾಜ್ಯದಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಸರ್ಕಾರದ ಮೊದಲ ಆದ್ಯತೆ ಕಷ್ಟದಲ್ಲಿರುವಂಥ ರೈತರಿಗೆ ನೇರ ನೆರವು ನೀಡುವುದು. ಬೆಳೆ ನಷ್ಟ ಅನುಭವಿಸಿದ ರೈತರ ಖಾತೆಗೆ SDRF ಹಾಗೂ NDRF ಮಾನದಂಡದಂತೆ ನೇರವಾಗಿ TBT ಮೂಲಕ ಪರಿಹಾರ ಹಣ ಜಮೆಯಾಗಲಿದೆ. ಇದರ ಜೊತೆಗೆ ಬ್ಯಾಂಕುಗಳಲ್ಲಿರುವಂಥ ಕೃಷಿ ಸಾಲ ವಸೂಲಾತಿಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದು ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನೆಯಾಗಲಿದೆ. ರೈತರ ಬೇಡಿಕೆಗಳು ಏನು? ಪರಿಹಾರದ ಮೊತ್ತವನ್ನು ಹೆಚ್ಚು ಮಾಡಬೇಕು. ಪರಿಹಾರ ಧನವನ್ನು ತಕ್ಷಣವೇ ರೈತರ ಖಾತೆಗೆ ಜಮೆ ಮಾಡಬೇಕು. ಕೃಷಿ ಸಾಲ ಮರುಪಾವತಿ ಒತ್ತಡವನ್ನು ಕಡಿಮೆ ಮಾಡಿ. ಮುಂದಿನ ಬೆಳೆಗೆ ಬೇಕಾದ ಬಿತ್ತನೆ ಬೀಜಕ್ಕೆ ಅಗತ್ಯ ಸಬ್ಸಿಡಿ ನೀಡಿ. ರಸಗೊಬ್ಬರ, ಮೇವನ್ನು ಸಬ್ಸಿಡಿ ದರದಲ್ಲಿ ನೀಡಿ. ಇವತ್ತಿನ ದಿವಸ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡ್ಯಾರ, ಅದು ಕಾಟಾಚಾರಕ್ಕೆ ಮಾಡ್ಯಾರ. ರಾಜ್ಯದ ಒಟ್ಟು 101 ತಾಲೂಕು ಅಷ್ಟೇ ಘೋಷಣೆ ಮಾಡ್ಯಾರ. ಮತ್ತು ವಿಜಯಪುರ ಜಿಲ್ಲೆದ 13 ತಾಲೂಕುಗಳ ಪೈಕಿ ಕೇವಲ 3 ತಾಲೂಕು, ಅದು ನಿಡಗುಂದಿ, ಕೋಲಾರ ಮತ್ತು ವಿಜಯಪುರ. ಹಾಗಾದ್ರೆ 10 ತಾಲೂಕಿನ ರೈತರು ಏನ್ ಪಾಪ ಮಾಡ್ಯಾರನು, ಅಥವಾ ಅಲ್ಲಿ ಏನು ಬರಗಾಲ ಇಲ್ಲನು, ಅದೇನು ಮಳೆ ಆಗ್ಯದೋ, ಅಲ್ಲಿ ಬೆಳೆ ಯಾವ ಸ್ಥಿತಿಗತಿ ಅದ, ಅದ್ರ ಬಗ್ಗೆ ಸರ್ಕಾರ ಹೇಳಿ ಬಂದು. ಇವತ್ತು ಮುಖ್ಯಮಂತ್ರಿನೇ ಬರಲಿ, ಕಂದಾಯ ಸಚಿವರು ಬರಲಿ, ಕೃಷಿ ಸಚಿವನು ಬರಲಿ, ಇವತ್ತು ಉಸ್ತುವಾರಿ ಸಚಿವರು ಇಲ್ಲಿ 2 ಬಾರಿ ತಿರುಗಾಡದ ಜಿಲ್ಲೆದಾಗ ತಾಲೂಕ ಬಾಗಲಕೋಟೆ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಇಲ್ಲಿ ತಿಕೋಟ ಆಗಿರ್ಬೋದು, ಇದು ಬಬಲೇಶ್ವರ ಆಗಿರ್ಬೋದು, ಎಲ್ಲಾ ಬರಗಾಲ ಐತಿ ಸರ್. ಅದಕ್ಕಾಗಿ ಇದಕ್ಕ ಸಾಲ್ ಮನ್ನಾ ತಕ್ಷಣ ಸಾಲ್ ಮನ್ನಾ ಮಾಡ್ಬೇಕ್ರಿ. ಮತ್ತ ಇನ್ನೊಂದ್ರಿ ನಮ್ ತಕ್ಷಣ ಪರಿಹಾರ ಒದಗಿಸ್ಕೊಡ್ಬೇಕ್ರಿ. ಎಲ್ಲಾ ತಾಲೂಕುಗಳಿಗೆ ಬರ ಘೋಷಣೆ ಆಗ್ಬೇಕ್ರಿ. ಅದ್ರ ಸಂಬಂಧ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಇತ್ತ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಮತ್ತು ಮೇವಿನ ಅಭಾವ ತಲೆ ಎತ್ತದಂತೆ ತಡೆಯುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆಯಾಗಲಿದ್ದು ಅಭಾವವಿರುವಂತಹ ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ, ಜಾನುವಾರುಗಳಿಗೆ ಉಚಿತ ಮೇವು ಬ್ಯಾಂಕ್ ಮತ್ತು ಗೋಶಾಲೆಗಳನ್ನು ತೆರೆಯಲಾಗುತ್ತೆ. ಅಲ್ಲದೆ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಪ್ಪಿಸಲು ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸದ ದಿನಗಳನ್ನು 100 ರಿಂದ 150 ದಿನಗಳಿಗೆ ಹೆಚ್ಚಿಸಿ ಸ್ಥಳೀಯವಾಗಿ ಕೆಲಸ ನೀಡಲು ಸರ್ಕಾರ ಮುಂದಾಗಲಿದೆ. ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಮುಂದೆ ಏನು? ಇನ್ನು ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡಿದ್ದು ನಷ್ಟದ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಕೇಂದ್ರಕ್ಕೆ ಮೆಮೊರಾಂಡಮ್ ಸಲ್ಲಿಕೆ ಮಾಡಿದೆ. ಈಗ ಮುಂದೆ ಈ ವರದಿ ಆಧರಿಸಿ ಗ್ರೌಂಡ್ ರಿಯಾಲಿಟಿ ಪರಿಶೀಲಿಸಲು ಕೇಂದ್ರದ ಬರ ಅಧ್ಯಯನ ತಂಡ ರಾಜ್ಯಕ್ಕೆ ಬರಲಿದೆ. ಈ ತಿಂಗಳ ಕೊನೆಯೊಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಫಾರ್ ದಿ ಅಸಿಸ್ಟೆನ್ಸ್ ನಾವು ಸಬ್ಮಿಟ್ ಮಾಡ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ.
ಕೇಂದ್ರಕ್ಕೆ ಏನು ಮಾಡಿದರೆ ಸೂಕ್ತ ಎಂಬ ಶಿಫಾರಸನ್ನ ಮಾಡಿದ ನಂತರವಷ್ಟೇ ಕೇಂದ್ರದಿಂದ ಪರಿಹಾರ ಬಿಡುಗಡೆಯಾಗಲಿದೆ. ಈ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯಗೊಂಡ ನಂತರ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಎಲ್ಲ ಪರಿಹಾರ ಕಾಮಗಾರಿಗಳು ಎಷ್ಟರ ಮಟ್ಟಿಗೆ ಶೀಘ್ರವಾಗಿ ಜಾರಿಯಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿ, ಪ್ರದೇಶವೊಂದನ್ನ ಬರಪೀಡಿತ ಅಂತ ಘೋಷಣೆ ಮಾಡೋದ್ರಿಂದ ಸರ್ಕಾರವು ಸಂತ್ರಸ್ತ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತುರ್ತು ಪರಿಹಾರ ಕ್ರಮಗಳನ್ನು ಒದಗಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಬೆಳೆ ನಷ್ಟ ಪರಿಹಾರ, ಸಾಲ ಮರುಪಾವತಿಗೆ ವಿನಾಯಿತಿ ಸಿಗುತ್ತೆ. ಉದ್ಯೋಗ ಸೃಷ್ಟಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಸುಲಭವಾಗಿ ಕಲ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ಬರ ಘೋಷಣೆಯ ಅನುಕೂಲ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಈಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ಗಮನಿಸಿದ್ರಿ. ಈಗ ಬರ ಘೋಷಣೆ ಮಾಡೋದ್ರಿಂದ ಮತ್ತೆ ಏನು ಅನುಕೂಲ ಆಗುತ್ತೆ? ಬೆಳೆ ನಷ್ಟಕ್ಕೆ ನಗದು ಪರಿಹಾರ, ಕೃಷಿ ಸಾಲದ ಬಡ್ಡಿ ಮನ್ನಾ ಆಗುತ್ತೆ. ಆಮೇಲೆ ಈ ಅಲ್ಪಾವಧಿ ಬೆಳೆ, ಶಾರ್ಟ್ ಟರ್ಮ್ ಲೋನ್ ಅನ್ನು ತಗೊಂಡಿರ್ತಾರಲ್ಲ, ಅಲ್ಪಾವಧಿ ಬೆಳೆ ಸಾಲ ಮರುಪಾವತಿಯನ್ನು ಮುಂದೂಡಬಹುದು. ಬ್ಯಾಂಕ್ಗಳು ಮುಂದೂಡಬೇಕು. ಅವರು ಒತ್ತಡ ಮಾಡೋದು, ಫೋನ್ ಕಾಲ್ ಮಾಡೋದು, ಮನೆಗೆ ಬರೋದು, ನೋಟಿಸ್ ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ. ಸಾಲ ಮರುಪಾವತಿ ಮಾಡಿ, ಬಡ್ಡಿ ತುಂಬಿ ಅಂತ ಹೇಳಿ. ಅದೆಲ್ಲದಕ್ಕೂ ಕೂಡ ವಿನಾಯಿತಿ ಸಿಗುತ್ತೆ. ಮರುಪಾವತಿಯನ್ನು ಮುಂದೂಡಬಹುದು. 3% ಬಡ್ಡಿ ರಿಯಾಯಿತಿ ಮುಂದುವರಿಯುತ್ತೆ. ಬರಪೀಡಿತ ಪ್ರದೇಶದಲ್ಲಿ 10% ಕೂಲಿ ದರ ಹೆಚ್ಚಳ ಆಗುತ್ತೆ. ಈಗ ಯೂಶುವಲಿ ಯಾವ ರೀತಿ ಟೆನ್ಯೂರ್ ಇರುತ್ತೆ ಅಂತಂದರೆ, ನೀವು ಕೃಷಿ ಸಾಲ ತೊಗೊಂಡಿರ್ತೀರಿ, ಬೆಳೆ ಸಾಲ ತೊಗೊಂಡಿರ್ತೀರಿ, ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ ವರ್ಷ. ಆ ಅವಧಿಗೆ ನೀವು ರಿನ್ಯೂವಲ್ ಮಾಡಿಸ್ಲಿಲ್ಲ ಅಂತಂದರೆ ಅದು ಪರ್ಸ್ನಲ್ ಲೋನ್ಗೆ ಕನ್ವರ್ಟ್ ಆಗಿಬಿಡುತ್ತೆ. ಆವಾಗ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಈಗ ರೈತರ ಕೋಟಾದಲ್ಲಿ ನಿಮಗೆ 3% ಬಡ್ಡಿ ಕೊಟ್ಟಿರ್ತಾರಲ್ಲ, ನೀವು ಬಡ್ಡಿನ ತುಂಬಲಿಲ್ಲ ಅಂತಂದರೆ 10 ರಿಂದ 12% ಕನ್ವರ್ಟ್ ಆಗಿಬಿಡುತ್ತೆ ಬಡ್ಡಿಗೆ. ಸೊ ಇದೆಲ್ಲವೂ ಕೂಡ ಈಗ ಸ್ಟಾಪ್ ಆಗುತ್ತೆ. ಅಂದರೆ ನಿಮಗೆ ಟಾರ್ಚರ್ ಮಾಡಲ್ಲ, ಒತ್ತಡ ಹಾಕಲ್ಲ, ಮರುಪಾವತಿಗೆ ಸಮಯ ಸಿಗುತ್ತೆ, ವಿನಾಯಿತಿ ಸಿಗುತ್ತೆ ಬಡ್ಡಿಗೆ. ಈ ರೀತಿಯ ಅನುಕೂಲಗಳು ಸಿಗುತ್ತೆ. ಅನ್ನಭಾಗ್ಯ ಅಕ್ಕಿ ಆಹಾರ ಭದ್ರತೆಯಡಿ ಹೆಚ್ಚುವರಿ ಕೋಟಾ, ಜಾನುವಾರುಗಳಿಗೆ ಕುಡಿಯೋ ನೀರು, ಉಚಿತ ಮೇವು ಮತ್ತು ಪಶು ವೈದ್ಯಕೀಯ ಸೇವೆಯನ್ನು ಒದಗಿಸುವಂಥ ಕೆಲಸ ಆಗುತ್ತೆ ಬರಪೀಡಿತ ತಾಲೂಕುಗಳಲ್ಲಿ. ಬರಗಾಲ ಅಂತ ಎಲ್ಲೆಲ್ಲಿ ಘೋಷಣೆ ಮಾಡಿದ್ದಾರೆ ಅಲ್ಲಲ್ಲಿ. ಇನ್ನು ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಬಿತ್ತನೆ ಬೀಜ, ಗೊಬ್ಬರ ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡುವಂಥ ಕೆಲಸ ಆಗುತ್ತೆ ಮುಂದಿನ ಹಿಂಗಾರಿಗೆ. ಟ್ಯಾಂಕರ್, ಬೋರ್ವೆಲ್, ಪೈಪ್ಲೈನ್ಗೆ SDRF, NDRF ಅನುದಾನ ಕೊಡುತ್ತೆ. ಈ ಬರಗಾಲದ ಸಂದರ್ಭದಲ್ಲಿ ಜನರಿಗೆ ಕೆಲಸ ಕೊಡಬೇಕಲ್ಲ. ಕೆರೆ ಹೂಳೆತ್ತುವಿಕೆ, ವಿಶೇಷ ಜಲ ಸಂರಕ್ಷಣೆ ಅನುದಾನ, ಇದರ ಜೊತೆಗೆ ಅನುದಾನವೂ ಸಿಗುತ್ತೆ, ಕೆಲಸವೂ ಸಿಗುತ್ತೆ. ಮೇವು ಸಾಗಣೆ ಸಹಾಯಧನ ಟನ್ಗೆ 1500 ರೂಪಾಯಿವರೆಗೆ ಸಬ್ಸಿಡಿಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡುತ್ತೆ. ಈ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಮುತುವರ್ಜಿಯಿಂದ ಎಲ್ಲರಿಗೂ ಸಿಗಬೇಕು ಅನ್ನುವಂತಹ ಕಾಳಜಿಯಿಂದ ಮಾಡಿದ್ದಾರೆ. ಇನ್ನು ಅನುದಾನವನ್ನು ಹೆಂಗೆ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ನಿಮ್ಮನ್ನು ಕಾಡಬಹುದು. ಅನುದಾನ ಹೇಗೆ ಹಂಚಿಕೆ ಆಗುತ್ತೆ ಅಂತಂದರೆ, NDRF ನಿಯಮದ ಪ್ರಕಾರ ಬರ ಘೋಷಣೆ ಆದರೆ ಸಬ್ಸಿಡಿ ಸಿಗುತ್ತೆ. ಮಳೆ ಆಶ್ರಿತ ಬೆಳೆಗೆ ಗರಿಷ್ಠ 2 ಎಕರೆಗೆ 8,500 ರೂಪಾಯಿ ಪರಿಹಾರದ ನಿರೀಕ್ಷೆಯನ್ನು ಮಾಡ್ತಾರೆ. ನಿರೀಕ್ಷೆ ಇದು 8,500 ಕೊಡ್ಬೋದು, ಅದಕ್ಕಿಂತ ಕಡಿಮೆನೂ ಕೊಡ್ಬೋದು. ನೀರಾವರಿ ಬೆಳೆಗೆ ಗರಿಷ್ಠ 2 ಎಕರೆಗೆ 17,000 ರೂಪಾಯಿ ನಿರೀಕ್ಷೆಯನ್ನು ಮಾಡ್ತಾರೆ. ಬಹುವಾರ್ಷಿಕ ಬೆಳೆಗೆ ಗರಿಷ್ಠ 2 ಎಕರೆಗೆ 22,000 ರೂಪಾಯಿ. ಹೀಗೆ ಗರಿಷ್ಠ 2 ಎಕರೆವರೆಗೆ ಇನ್ಪುಟ್ ಸಬ್ಸಿಡಿ ಸಿಗುತ್ತೆ. ಈಗಾಗಲೇ ರಾಜ್ಯಕ್ಕೆ SDRF ಫಂಡ್ ಹಂಚಿಕೆ ಆಗಿರುತ್ತೆ. ಇದು ಸುಮಾರು 1,500 ಕೋಟಿ ರೂಪಾಯಿ ಇರುತ್ತೆ. ಆದರೆ ಬರ ಸಂದರ್ಭದಲ್ಲಿ ಇದು ಸಾಕಾಗೋದಿಲ್ಲ, ಖಂಡಿತವಾಗಿಯೂ ಸಾಕಾಗೋದಿಲ್ಲ. ಹೀಗಾಗಿ ಬರ ಘೋಷಣೆಯ ಬೆನ್ನಲ್ಲೇ ರಾಜ್ಯ ಕೇಂದ್ರಕ್ಕೆ ಮನವಿಯನ್ನು ಮಾಡ್ಕೊಳ್ಳೋದು, ಅಲ್ಲಿಂದ ಒಂದು ಟೀಮ್ ಬರೋದು, NDRF ಫಂಡ್ ರಿಲೀಸ್ ಆಗೋದು, ಅದನ್ನು ಹಂಚಿಕೆ ಮಾಡೋದು. ಈ ಅನುದಾನವನ್ನು ಬೆಳೆ ನಷ್ಟಕ್ಕೆ ಇನ್ಪುಟ್ ಸಬ್ಸಿಡಿ ಸೇರಿಸ್ತಾರೆ. ಕುಡಿಯೋ ನೀರು, ಮೇವು, ಉದ್ಯೋಗ, ಸಾಲ ರಿಯಾಯಿತಿಗೆ ಬಳಕೆ ಆಗುತ್ತೆ. ಈ ಹಿಂದೆ 3,500 ಕೋಟಿ ರೂಪಾಯಿ ಸಿಕ್ಕಾಗ ಲಕ್ಷಾಂತರ ರೈತರಿಗೆ ನೆರವಾಗಿತ್ತು. ಈಗ ಅದೇ ರೀತಿಯ ನಿರೀಕ್ಷೆ ಇದೆ. ಹೇಗೆ ರೈತರಿಗೆ ನೆರವಾಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಈಗ 101 ತಾಲೂಕುಗಳಷ್ಟೇ ಘೋಷಣೆ ಆಗಿದೆಯಲ್ಲ, ಇನ್ನೂ 185 ತಾಲೂಕುಗಳು. ಅಲ್ಲೇನು ಹಾಗಿದ್ರೆ ಸಮೃದ್ಧವಾಗಿ ಮಳೆ ಆಗಿಬಿಟ್ಟಿದೆಯಾ? ಅಲ್ಲೇನು ಸಮಸ್ಯೆನೇ ಇಲ್ವಾ? ಸರ್ಕಾರ ಇದರತ್ತ ಗಮನ ಹರಿಸ್ಬೇಕು. ಆ ಎಲ್ಲ ತಾಲೂಕಿನ ರೈತರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಗಿ ಅಧ್ಯಯನ ಮಾಡಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಂತ. ಸಾಧ್ಯ ಆದರೆ ಈ 101 ತಾಲೂಕುಗಳ ಜೊತೆಗೆ ಮತ್ತೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅವನ್ನ ಸೇರಿಸ್ಲಿ. ಅವರು ರೈತರೇ, ಅಲ್ಲಿ ಇರೋರು ಜನರು. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಾ ನೋಡೋಣ. ಇದು ಜನರ ಆಗ್ರಹ ಕೂಡ ಆಗಿದೆ. ನೆಕ್ಸ್ಟ್, ರಾಜ್ಯದಾದ್ಯಂತ ಭೀಕರ ಮಳೆಯ ಅಭಾವದಿಂದ ಬಿತ್ತಿದ ಬೆಳೆಗಳೆಲ್ಲವೂ ಕೂಡ ಭೂಮಿಯಲ್ಲೇ ಒಣಗಿ ಕರಕಲಾದ ಮೇಲೆ ಸರ್ಕಾರ ಕೊನೆಗೂ 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿ ಆಗಿದೆ. ಈಗ ಬೆಳೆ ಸಂಪೂರ್ಣ ನಾಶವಾದ ಮೇಲೆ ಇಷ್ಟೊಂದು ತಡವಾಗಿ ಎಚ್ಚೆತ್ಕೊಂಡಿದ್ದು ಯಾಕೆ ಸರ್ಕಾರ ಅಂತ ಪ್ರಶ್ನೆ ಮಾಡ್ತಾ ಇರೋದು ಒಂದು ಕಡೆ. ಆದರೆ
ಸಂಕಷ್ಟದಲ್ಲಿರುವಂಥ ಅನ್ನದಾತರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭೀಕರ ಬರ ಪರಿಸ್ಥಿತಿ ಇದ್ದರೂ ಕೂಡ ಹಲವು ಜಿಲ್ಲೆಗಳ ಪ್ರಮುಖ ತಾಲೂಕುಗಳನ್ನು ಈ ಪಟ್ಟಿಯಿಂದ ಹೊರಗಿಟ್ಟು ತಾರತಮ್ಯ ಎಸಗಲಾಗಿದೆ ಅಂತ ರೈತ ಸಂಘಟನೆಗಳು ಕಟುವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಟ್ಟು ಹೋದ ತಾಲೂಕುಗಳನ್ನು ತಕ್ಷಣವೇ ಬರ ಪಟ್ಟಿಗೆ ಸೇರಿಸಿ ಬೆಳೆ ನಷ್ಟ ಪರಿಹಾರವನ್ನು ಶೀಘ್ರವಾಗಿ ರೈತರ ಖಾತೆಗೆ ಜಮೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಇದೆ. ನಮ್ಮ ಎಕ್ಕರ್ಕ್ ಅನ್ನೋದಂತಂದ್ರೆ 50,000 ರೂಪಾಯಿ ಹಾಕ್ರಿ ಅಂತ ನಮ್ಮ ಬೇಡಿಕೆ ಅದ. ಅದು ಓಟ್ ಹಾಕೇಬೇಕು. ಇಲ್ದ್ರೆ ಅವ್ರು ಬರಗಾಲ ಘೋಷಣೆ ಮಾಡಿದೆವು, ಅವರು ರೈತರು ಹಾಗೆ ಇರ್ತಾರೆ, ಹಂಗೆ ಒಳತಾರೆ, ಹಿಂಗೆ ಇದು ಮಾಡ್ತಾರೆ ಅಂದ್ರೆ ನಾವು ಮುಂದೆ ಬರೋ ಹೊತ್ತಿಗೆ ಬರೋ ದಿನ ಬಲ್ಲಿ ನಾವು ಬರಗಾಲ ಡಿಕ್ಲೇರ್ ಮಾಡಿದ ಮ್ಯಾಗ ಸುಮ್ಮನೆ ಕೂಡಲೇವು. ಏನರ ನೀಡಬೇಕಾಗಿತ್ತು. ಇನ್ಶೂರೆನ್ಸ್ ಕಟ್ಟಿದ್ದು ಅದನ್ನು ಕ್ಲೇಮ್ ಆಗಲ್ಲ. ಅದು ಸರ್ವೆ ಮಾಡಿದ್ರು ಸರ್ವೆ ಮಾಡಿದ್ರೆ 2,000 ಬಂತು, 3,000 ಬಂತು. ಅಷ್ಟು ನಾವು ಯಾರಿಗೆ ಕೇಳಬೇಕು? ಹೋದ ಸಲ 4 ಎಕರೆ ಇನ್ಶೂರೆನ್ಸ್ ಕಟ್ಟಿದೆ. ಇನ್ಶೂರೆನ್ಸ್ ಅವ್ರು ಬಂದು ಸರ್ವೆ ಮಾಡ್ಕೊಂಡು ಹೋದ್ರು, ಮಳೆ ಬಿತ್ತು. 101% ಪೂರ ಬಿಟ್ಟಿನಿ ಸರ್. ನಾನು ಮಳೆ ಬಿದ್ದು ಪೂರ ಲಾಸ್, ಒಟ್ಟೆ ಏನು ಕೈ ಬರಲಿಲ್ಲ. ಬರ ಅಂತ ಘೋಷಣೆ ಮಾಡಿದರೆ ನಮ್ಮ ಬರ ತೀರೋಲ್ದು. ಬರ ಅಂತ ಘೋಷಣೆ ಮಾಡಿದ್ಮೇಲೆ ನಮ್ಮದು ಏನೇನು ಈಗ ಈ ಭೂಮಿಲಿ ಏನೇನು ಒಣಗ್ತದೆ ಈ ಪ್ರಾಂತ್ಯದಲ್ಲಿ ಚನ್ನರಾಯಪಟ್ಟಣ ತಾಲೂಕಲ್ಲಿ ಇದನ್ನು ಆ ವೀಕ್ಷಣೆ ಮಾಡಿ ಅದ್ರ ತಕ್ಕಂತೆ ನಮಗೆ ಒಂದು ನಷ್ಟ ಪರಿಹಾರನ ಕಟ್ಟಿಕೊಡ್ಬೇಕು. ನಮ್ಮದು ಒಂದು 5 ಎಕರೆ ಜಮೀನು ಐತೆ. 5 ಎಕರೆ ಜಮೀನಲ್ಲಿ 1 ಎಕರೆ ರಾಗಿ ಬಿತ್ತನೆ ಮಾಡ್ತೇನೆ, 1 ಎಕರೆ ಜೋಳ ಬಿತ್ತನೆ ಮಾಡ್ತೇನೆ, ಇನ್ನೊಂದು 3 ಎಕರೆ ವರ್ಷ ನಾನು ತೆಂಗು ಅಡಿಕೆನ ನಿವಾರಣೆ ಮಾಡ್ತಾ ಇದ್ದೇನೆ. 1 ಎಕರೆ ರಾಗಿನ ನೀವು ಉಳುಮೆ ಮಾಡಿ ಬಿತ್ತನೆ ಮಾಡಿ ರೆಡಿ ಮಾಡೋಕ್ಕೆ 1 ಎಕರೆನ ಬಿತ್ತನೆ ಮಾಡೋಕ್ಕೆ ನಮಗೆ 15,000 - 20,000 ರೂಪಾಯಿ ಖರ್ಚು ಬರುತ್ತೆ. ಅದು ಸಂಪೂರ್ಣವಾಗಿ ಅದು ಮೇಲಕ್ಕೆ ಬಂದಿಲ್ಲ ರಾಗಿ. ಅದು ಯಾವುದೇ ಬರಪೀಡಿತ ಪ್ರದೇಶಗಳು ಅಂತೇಳಿ ಘೋಷಣೆ ಮಾಡಿದಾಗ ಸರ್ಕಾರ ಅದಕ್ಕೆ ತಕ್ಕಂತಹ ಪೂರಕವಾಗಿರ್ತಕ್ಕಂಥ ಅನುದಾನಗಳನ್ನು ಬಿಡುಗಡೆ ಮಾಡೋದು ಮತ್ತು ರೈತರಿಗೆ, ಜನಸಾಮಾನ್ಯರಿಗೆ ಮತ್ತು ದನಕರುಗಳಿಗೆ ಅಗತ್ಯ ಇರ್ತಕ್ಕಂಥ ಮೇವು ಮತ್ತು ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಇವತ್ತು ಕೈಗೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ಕಲಬುರಗಿ ಜಿಲ್ಲೆಯನ್ನೇ ಪೂರ್ತಿ ಕೈ ಬಿಟ್ಟಿದ್ದಾರೆ. ಯಾಕ್ರಿ ಜಿಲ್ಲಾ ಉಸ್ತುವಾರಿ ಸಚಿವರೇ, ಏನಿದು ಅನ್ಯಾಯ? ಕಲಬುರಗಿ ಜಿಲ್ಲೆಯಲ್ಲಿ ರೈತರು ಏನು ಸಂತೋಷವಾಗಿದ್ದಾರಾ? ಬಿತ್ತಿದ ಬೆಳೆ ಹರಗಿದ್ದಾರೆ, ಇನ್ನೂ ಬಿತ್ತದೆ ಒಣ ಭೂಮಿಗಳು ಕುತ್ತವೆ, ದನ ಕರುಗಳಿಗೆ ನೀರಿಲ್ಲ, ಮೇವಿಲ್ಲ, ಸಂಕಷ್ಟದಲ್ಲಿ ರೈತ ಸಾಯ್ತಾ ಇದ್ದಾನೆ. ಬರ ನಿರ್ವಹಣೆಗೆ ಕನಿಷ್ಠ 100 ಕೋಟಿ ಆದರೂ ಅನುದಾನವನ್ನು ಬಿಡುಗಡೆ ಮಾಡುವ ಜೊತೆಗೆ ಬರ ನಿರ್ವಹಣೆಯನ್ನು ಸಮರ್ಪಕವಾಗಿ ನಿಭಾಯಿಸಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಸಮಸ್ಯೆಯಾಗದಂತೆ ಕ್ರಮ ವಹಿಸಬೇಕು. ಕೊಳವೆ ಬಾವಿಗಳು ಬತ್ತಿ ಹಾಕಿದ ಬಂಡವಾಳ ಕೈಗೆ ಸಿಗದೆ ಬೆಳೆಗಳು ಒಣಗಿ ಇವತ್ತು ಖಾಸಗಿ ಸಾಲಕ್ಕೆ ಸಿಲುಕುತ್ತಿರುವಂತಹ ರೈತರ ಸಂಕಷ್ಟಕ್ಕೆ ತೀರಿಸಲು ಕನಿಷ್ಠ 1 ಎಕರೆ ವಾಣಿಜ್ಯ ಬೆಳೆಗೆ 50,000 ಆದರೂ ಪರಿಹಾರನ ನೀಡಲೇಬೇಕು. ಮಾನ್ಯ ಶಿವರಾಜ್ ತಂಗಡಗಿ ಸಾಹೇಬರು ಕೂಡ ಒಂದು ರೈತರನ್ನು ಒಳಗೊಂಡು ಸರ್ಕಾರ ಅಲ್ಲಿ ಇವತ್ತು ಸರ್ವೆಯನ್ನು ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತ್ತು. ಆ ಒಂದು ವರದಿಯ ಪ್ರಕಾರ ನಮ್ಮ ಯಲಬುರ್ಗಾ ತಾಲೂಕು ಕೂಡ ಬರಪೀಡಿತ ಪಟ್ಟಿಯಲ್ಲಿ ಅದು ಬರಬೇಕಿತ್ತು. ಅದು ಯಾವ ಕಾರಣದಿಂದ ಬರ ತಾಲೂಕು ಅಂತ ಘೋಷಣೆ ಮಾಡಲು ಗೊತ್ತಿಲ್ಲ. ಅಲ್ಲಿ ರೈತರು ಪ್ರತಿಭಟನೆ ಮಾಡುವ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಅವಳಿ ತಾಲೂಕುಗಳನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ರಾಯರೆಡ್ಡಿಯವರ ವೈಫಲ್ಯಕ್ಕೆ ಮತ್ತೊಂದು ಕನ್ನಡಿ ಅಂದರೆ ಇದು ಇವತ್ತು ಯಲಬುರ್ಗಾ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು. ಮಳೆ ಅಂತೂ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲೂ ಆಗಿಲ್ಲ. ಅಂಥದ್ರಲ್ಲಿ ಕೊಪ್ಪಳ ಮತ್ತು ಗಂಗಾವತಿ, ಕನಕಗಿರಿಯಲ್ಲಿ ಬರಗಾಲ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಯಾಕೆ ಘೋಷಣೆ ಆಗಿಲ್ಲ? ಅಲ್ಲಿನೂ ಮಳೆ ಆಗಿಲ್ಲ. ಇಡೀ ಜಿಲ್ಲೆಯಲ್ಲೇ ಮಳೆ ಆಗಲಾರ್ದೊತ್ನಾಗ ಕೆಲವು ತಾಲೂಕುಗಳಿಗೆ ಘೋಷಣೆ ಮಾಡಿ ಇನ್ನು ಕೆಲವು ತಾಲೂಕುಗಳಿಗೆ ಘೋಷಣೆ ಮಾಡದೇ ಇರೋದು ರಾಜ್ಯ ಸರ್ಕಾರ ಮಾಡ್ತಿರೋ ಒಂದು ತಾರತಮ್ಯದ ನೀತಿ ಇದು. ಈ ಕೂಡಲೇ ಕುಷ್ಟಗಿ ಮತ್ತು ಯಲಬುರ್ಗಾ ಕೂಡ ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಆಗಬೇಕು. ನೋಡಿ, ಸರ್ಕಾರ ಈ ಎಲ್ಲ ರೈತರ ಹೇಳಿಕೆಗಳನ್ನು ಗಮನಿಸಬೇಕು. ಏನೇನು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ರೈತರು ಬಹಳ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ. ರೈತರ ಬೇಡಿಕೆಗಳು ಏನು ಅಂತಂದ್ರೆ ಪರಿಹಾರದ ಮೊತ್ತವನ್ನ ಹೆಚ್ಚು ಮಾಡಬೇಕು. ನೀವು 34 ರೂಪಾಯಿ ಕೊಡೋದು, 59 ರೂಪಾಯಿ ಕೊಡೋದು, ಕೊಡದೇನೆ ಇರೋದು, ಒಂದು 4 ವರ್ಷ ಕೊಟ್ಬಿಡೋದು. 2026-27ನೇ ಸಾಲಿನ ಬರಗಾಲದ ಮೊತ್ತ ಅಂತ 2029ಕ್ಕೆ ಬರೋದು, ಇದೆಲ್ಲ ಆಗಬಾರ್ದು. ಪರಿಹಾರ ಧನವನ್ನ ತಕ್ಷಣವೇ ರೈತರ ಖಾತೆಗೆ ಜಮೆ ಮಾಡಬೇಕು. ಅಂದಾಗ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂತಹ ಒಂದು ಧೈರ್ಯ, ಒಂದು ಅಭಯ ರಾಜ್ಯದ ರೈತರಿಗೆ ಸಿಗುತ್ತೆ.
ಇಲ್ಲ ಅಂತಂದ್ರೆ ನೀವು ದಿನ ಬೆಳಗಾದ್ರೆ ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ನಾನು ರೈತನ ಮಗ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಗಲ್ಲಿ ಗಲ್ಲಿಯಲ್ಲಿ ರೈತರು ಸಿಗ್ತಾರೆ, ಗಲ್ಲಿ ಗಲ್ಲಿಯಲ್ಲಿ ರೈತರೇ ಇರೋದ್ರೆ ರೈತರ ರಾಜ್ಯ ಇದು. ನೀವು ರೈತರ ಸಹಾಯಕ್ಕೆ ಧಾವಿಸ್ಲಿಲ್ಲ ಅಂತಂದ್ರೆ ಬರೀ ಮಾತಲ್ಲಿ ಏನು ಆಗಬಾರ್ದ್ರಿ, ಕೃತಿಯಲ್ಲಿ ಆಗಬೇಕು. ರೈತರ ಆಗ್ರಹ, ಜನರ ಆಗ್ರಹ ಇದೇ ಆಗಿದೆ. ಕೃಷಿ ಸಾಲ ಮರುಪಾವತಿ ಒತ್ತಡವನ್ನು ಕಡಿಮೆ ಮಾಡಿ, ಬ್ಯಾಂಕ್ಗಳಿಗೆ ಹೇಳಿ ಬರಗಾಲ ಇದೆ, ಯಾವುದೇ ಕಾರಣಕ್ಕೂ ರೈತರ ಮೇಲೆ ಒತ್ತಡ ಹಾಕುವಂತಿಲ್ಲ, ನೋಟಿಸ್ ಕೊಡುವಂತಿಲ್ಲ, ಬ್ಯಾಂಕಿಂದ ಎಂಪ್ಲಾಯಿಗಳು ಮನೆಗೆ ಹೋಗುವಂತಿಲ್ಲ. ಮುಂದಿನ ಬೆಳೆಗೆ ಬೇಕಾದ ಬಿತ್ತನೆ ಬೀಜಕ್ಕೆ ಅಗತ್ಯ ಸಬ್ಸಿಡಿಯನ್ನ ಕೊಡಿ. ಈಗ ಬರಗಾಲ ಇದೆ, ಮುಂಗಾರು ಹೋಯ್ತು, ಹಿಂಗಾರು ಬರುತ್ತೆ, ಒಂದು ಆಶಾಭಾವ ಇದೆ ರೈತರಲ್ಲಿ. ಏನ್ ಮಾಡಬೇಕು ಸರ್ಕಾರ? ರಸಗೊಬ್ಬರ, ಮೇವು, ಬೀಜ ಎಲ್ಲವನ್ನು ಸಬ್ಸಿಡಿ ದರದಲ್ಲಿ ನೀಡಬೇಕು. ಅಂದಾಗ ರೈತರ ಪರವಾಗಿ ಸರ್ಕಾರ ಇದೆ ಅನ್ನುವಂಥದ್ದನ್ನ ಸಾಬೀತುಪಡಿಸ್ದಂಗಾಗತ್ತೆ. ಇಲ್ಲ ಅಂತಂದ್ರೆ ನೀವು ಸಭೆ ಸಮಾರಂಭಗಳಲ್ಲಿ ಒಂದು ಹಸಿರು ಶಾಲನ್ನು ಹಾಕೊಂಡು ನಾವು ರೈತರ ಮಕ್ಕಳು ಅಂತ ಹೇಳಿದ್ರೆ ಏನೂ ಆಗಲ್ಲ. ನೀವು ರೈತರಾಗಿದ್ರೆ ರೈತರ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳಿ, ರೈತರ ಸಹಾಯಕ್ಕೆ ಧಾವಿಸಿ. ಅಂದಾಗ ಈ ಸರ್ಕಾರ ರೈತರ ಪರವಾಗಿ ಇದೆ ಅನ್ನುವಂಥ ಒಂದು ಅಚಲವಾದ ನಂಬಿಕೆ ರೈತರಲ್ಲಿ ಉಳಿಯುತ್ತೆ. ಇದೇ ಈಗ ರೈತರ ಆಗ್ರಹ ಆಗಿದೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ. ನೆಕ್ಸ್ಟ್, MDH ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಇನ್ನ ನೇಪಾಳದ ವಿಚಾರಕ್ಕೆ ಬರೋಣ ವೀಕ್ಷಕರೇ. ದಿಢೀರ್ ಪ್ರವಾಹದ ಮಹಾಪ್ರಳಯಕ್ಕೆ ನೇಪಾಳ ಸಂಪೂರ್ಣ ತತ್ತರಿಸಿದ್ದು ಅಕ್ಷರಶಃ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ನೂರಾರು ಜನರು ನೀರ್ಪಾಲಾಗಿದ್ದಾರೆ. ಕೈಲಾಸ ಯಾತ್ರೆಗೆ ತೆರಳಿದ್ದ ಭಾರತೀಯರು ಸೇರಿದಂತೆ ವಿವಿಧ ದೇಶಗಳ ನೂರಾರು ಪ್ರಜೆಗಳು ನಾಪತ್ತೆಯಾಗಿದ್ದಾರೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. Oh my god, ಭಾರಿ. ಮಹಾಪ್ರಳಯಕ್ಕೆ ಹಿಮಾಲಯನ್ ದೇಶ ತತ್ತರ. ವಿಧ್ವಂಸಕ ಪ್ರವಾಹಕ್ಕೆ ಕೊಚ್ಚಿ ಹೋದ ಗ್ರಾಮಗಳು. ಮಹಾಪ್ರವಾಹ ಒಂದೇ ಒಂದು ಬಾರಿಗೆ ಉಕ್ಕಿ ಬಂದ ರಣರಕ್ಕಸ ಪ್ರವಾಹ. ನೇಪಾಳ ಇತಿಹಾಸದಲ್ಲೇ ಕಂಡು ಕಾಣದಂತಹ ಭೀಕರ ಮಹಾಪ್ರವಾಹದ ರಭಸಕ್ಕೆ ಕೇವಲ ರಸ್ತೆಗಳು ಮಾತ್ರವಲ್ಲ, ದೊಡ್ಡ ದೊಡ್ಡ ಬೆಟ್ಟಗಳೇ ಕುಸಿದು ಬಿದ್ದು ಹಾದಿಯಲ್ಲಿದ್ದ ವಾಹನಗಳು, ಮನೆಗಳು ಹಾಗೂ ಅಂಗಡಿ ಮುಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲಸಮಾಧಿಯಾಗಿವೆ. ದೃಶ್ಯ 1. ಉಕ್ಕಿ ಬಂದ ಪ್ರವಾಹ, ಜನ ದಿಕ್ಕಾಪಾಲು. ನೇಪಾಳದಲ್ಲಿ ಮಹಾಪ್ರವಾಹದ ಭೀಕರ ದೃಶ್ಯಗಳು ಸ್ಥಳೀಯರ ಮೊಬೈಲ್ ಹಾಗೂ ಸಿಸಿಟಿವಿಗಳಲ್ಲಿ ಸೆರೆಯಾಗಿವೆ. ಮೊದಲಿಗೆ ರಕ್ಕಸ ಗಾತ್ರದ ಅಲೆಯಂತೆ ಪ್ರವಾಹ ಉಕ್ಕಿ ಬಂದಿದೆ. ಸೇತುವೆ ಮೇಲೆ ನಿಂತಿದ್ದ ಜನರು ಪ್ರವಾಹದಿಂದ ತಪ್ಪಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ್ದಾರೆ. ದೃಶ್ಯ 2. ಕುಸಿದು ಮನೆ, ಕೊಚ್ಚಿ ಹೋದ ಸೇತುವೆ. ರಣಭೀಕರ ಜಲಪ್ರಳಯಕ್ಕೆ ಇಡೀ ನೇಪಾಳಕ್ಕೆ ದಂಗು ಬಡಿದಂತಾಗಿದೆ. ರಭಸದಿಂದ ಹರಿಯುವಂತಹ ನದಿಯಲ್ಲಿ ಮನೆಯೊಂದು ಕುಸಿದು ತೇಲಿ ಹೋದ್ರೆ ಮತ್ತೊಂದು ಕಡೆ ಬೃಹತ್ ಸೇತುವೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. Oh my god, ಭಾರಿ. Oh my god, ಭಾರಿ. ದೃಶ್ಯ 3. ಪ್ರವಾಹದ ಬಳಿಕ ಎಲ್ಲವೂ ಕೆಸರುಮಯ.
ಇನ್ನು ಮಹಾಪ್ರವಾಹದ ಬಳಿಕ ಪ್ರವಾಹ ಪೀಡಿತ ಸ್ಥಳಗಳು ಅಕ್ಷರಶಃ ಸ್ಮಶಾನದಂತಾಗಿವೆ. ಎಲ್ಲವೂ ಕೂಡ ಕೆಸರುಮಯವಾಗಿದ್ದು ಮನೆಗಳು ಕೆಸರಿನಲ್ಲಿ ಮುಳುಗಿ ಹೋಗಿವೆ. ಹಲವಾರು ವಾಹನಗಳು ಸಹ ಕೆಸರಿನಲ್ಲಿ ಸಿಲುಕಿಕೊಂಡಿವೆ. ದೃಶ್ಯ 4. ಜಲವಿದ್ಯುತ್ ಘಟಕಗಳು ನಾಮಾವಶೇಷ. ಪ್ರವಾಹಕ್ಕೆ ನೇಪಾಳದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು 13ಕ್ಕೂ ಹೆಚ್ಚು ಜಲವಿದ್ಯುತ್ ಘಟಕಗಳು, 6 ಸೇತುವೆ, 40 ಕಿಲೋಮೀಟರ್ ರಸ್ತೆ ಸೇರಿ ಹಲವು ಪ್ರದೇಶ ನಾಮಾವಶೇಷಗೊಂಡಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಟನಲ್ ಪ್ರಾಜೆಕ್ಟ್ ತರೋ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದರು. ಆದರೆ ಇದಕ್ಕೆ ಮೊದಲ ಹೆಜ್ಜೆಯಾಗಿ ಸರ್ಕಾರಿ ಉದ್ಯಾನ ಸಂರಕ್ಷಣೆ ತಿದ್ದುಪಡಿ ವಿಧೇಯಕವನ್ನ ಈ ಅಧಿವೇಶನದಲ್ಲಿ ಮಂಡಿಸಿ ಅನುಮೋದನೆಯನ್ನ ಪಡೆಯಲಾಗಿದೆ. ಇದರ ಜೊತೆಗೆ ಭಾರೀ ಗದ್ದಲದ ನಡುವೆ 16 ಮಸೂದೆಗಳು ಪಾಸ್ ಆಗಿದೆ. ಮಸೂದೆಗಳ ಮೇಲೆ ಚರ್ಚೆಗೆ ಇರಬೇಕಾದ ಸಮಯ ವ್ಯರ್ಥ ಆಗಿದೆ. ಈ ಬಾರಿ ವಿಪಕ್ಷಗಳ ಗಲಾಟೆ ಆಡಳಿತ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಚರ್ಚೆಯೇ ಆಗದೆ ಬಿಲ್ಗಳು ಪಾಸ್ ಆಗಿದ್ದು ಸರಿನಾ? ವಿಪಕ್ಷಗಳು ಗಲಾಟೆ ಮಾಡಿದ್ದು ಸರಿನಾ? ಈ ವರದಿಯನ್ನು ನೋಡ್ಕೊಳ್ಳಿ. ನೋಡ್ಕೊಂಡಾದ ಮೇಲೆ ಈ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ವರದಿ. ಪ್ರಸ್ತಾವ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಯಾವತ್ತೇನು ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಉದ್ಯಾನವನಗಳ ಮಾರಾಟಕ್ಕೆ ಇಳಿದಿದ್ದೀರಾ? ಪಾರ್ಕ್ ಏನಾಗಿದೆ, ಏನ್ ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ವಿಪಕ್ಷಗಳ ಗಲಾಟೆ, ಗದ್ದಲ ಆಡಳಿತ ಪಕ್ಷಕ್ಕೆ ಅನುಕೂಲ. ಸಂಪೂರ್ಣ ವ್ಯರ್ಥವಾಯಿತು ಮುಂಗಾರು ಅಧಿವೇಶನ. ಈ ಬಾರಿಯ ಮುಂಗಾರು ಅಧಿವೇಶನ ಗಲಾಟೆ, ಗದ್ದಲ, ಕೋಲಾಹಲ, ವಾಗ್ಯುದ್ಧ ಇದಕ್ಕೆ ಸಾಕ್ಷಿಯಾಗಿದೆ. ಯಾವುದೇ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆಯೇ ನಡೆಯದೆ ಸದನ ಸಂಪೂರ್ಣವಾಗಿ ವ್ಯರ್ಥವಾಗಿದೆ. ಇದರ ಜೊತೆಗೆ ಈ ಬಾರಿಯ ಅಧಿವೇಶನದಲ್ಲಿ ಧನ ವಿನಿಯೋಗವೂ ಸೇರಿ 16 ಬಿಲ್ಗಳನ್ನು ಮಂಡಿಸಿ ಅನುಮೋದನೆ ಪಡೆಯಲಾಗಿದೆ. ಇದೇ ಮೊದಲ ಬಾರಿಗೆ ಚರ್ಚೆ ನಡೆಸದೆ ವಿಪಕ್ಷಗಳ ಪ್ರತಿಭಟನೆ ನಡುವೆ ತರಾತುರಿಯಲ್ಲಿ ಬಿಲ್ ಪಾಸ್ ಮಾಡಿಕೊಳ್ಳಲಾಗಿದೆ. ಸದ್ಯ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಮಂಡಿಸಿ ಅಂಗೀಕರಿಸಿ ಅನುಮೋದನೆ ಕೂಡ ಪಡೆಯಲಾಗಿದೆ. 16 ಬಿಲ್ಗಳನ್ನು ರಾಜ್ಯಪಾಲರು ಒಪ್ಪಿಗೆಗೆ ಕಳಿಸಲಾಗಿದೆ. ಈ ವಿಧೇಯಕಗಳ ಪೈಕಿ ಪ್ರಮುಖವಾದದ್ದು ಅಂದ್ರೆ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದ್ದು ಸದನದಲ್ಲಿ ಚರ್ಚೆಯೇ ನಡೆಸದೆ ಬಿಲ್ ಪಾಸ್ ಮಾಡಲಾಗಿದೆ. ಇದೀಗ ಈ ಬಿಲ್ ಬಗ್ಗೆ ಪರ ವಿರೋಧ ಕೇಳಿ ಬರ್ತಾ ಇದ್ದು ರಾಜಕೀಯ ಕೆಸರಚಾಟಕ್ಕೆ ವೇದಿಕೆಯಾಗಿದೆ. ಟನಲ್ ಯೋಜನೆಗಾಗಿ ಉದ್ಯಾನ ಸಂರಕ್ಷಣೆ ಕಾಯ್ದೆ. 5% ಉದ್ಯಾನ ಜಾಗ ಅಭಿವೃದ್ಧಿಗೆ ಬಳಕೆ. ಈ ಮುಂಗಾರು ಅಧಿವೇಶನದಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಇದೇ ಸಂದರ್ಭವನ್ನು ಎದುರು ನೋಡ್ತಾ ಇದ್ದ ಆಡಳಿತ ಪಕ್ಷ ಕಾಂಗ್ರೆಸ್ ಏಕಾಏಕಿ 10 ಹಲವು ವಿಧೇಯಕಗಳನ್ನು ಮಂಡಿಸಿ ಧ್ವನಿಮತದ ಮೂಲಕ ಅಂಗೀಕರಿಸಿ ಅನುಮೋದನೆಯನ್ನು ಪಡೆದಿವೆ. ಇದರಲ್ಲಿ ಪ್ರಮುಖವಾದ ವಿಷಯ ಅಂದ್ರೆ ಸಿಎಂ ಆಗೋ ಮೊದಲು ಬೆಂಗಳೂರು ಉಸ್ತುವಾರಿ ನಿರ್ವಹಣೆ ಮಾಡ್ತಾ ಇದ್ದ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಟನಲ್ ಯೋಜನೆ ಮಾಡೋದಾಗಿ ಘೋಷಣೆ ಮಾಡಿದ್ರು. ಇದಕ್ಕಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ತಯಾರಿಸಿದ್ರು. ಲಾಲ್ಬಾಗಿಂದ ಹೆಬ್ಬಾಳದವರೆಗೂ ಟನಲ್ ಮಾಡಬೇಕಿದ್ದು ಎಂಟ್ರಿ ಪಾಯಿಂಟ್ ಆಗಿ ಲಾಲ್ಬಾಗ್ ಅನ್ನ ಮಾರ್ಕ್ ಮಾಡಲಾಗಿತ್ತು. ಜನರ ವಿರೋಧ ತಡೆಯೋದಕ್ಕೆ ಮತ್ತು ಸರ್ಕಾರ ತನ್ನ ಅಧಿಕಾರವನ್ನು ಬಳಕೆ ಮಾಡಿ ಟನಲ್ ಯೋಜನೆ ಸುಗಮವಾಗಿ ಮಾಡೋದಕ್ಕೆ ಹೊಸ ಚಿಂತನೆ ನಡೆಸಿತ್ತು. ಹೀಗಾಗಿ ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದೇ ಕಾಯ್ದೆಯನ್ನು ರೂಪಿಸೋ ಪ್ಲಾನ್. ಅದಕ್ಕಾಗಿ ಇದೇ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರಿ ಉದ್ಯಾನಗಳ ಸಂರಕ್ಷಣೆ ತಿದ್ದುಪಡಿ ಕಾಯ್ದೆ 2026 ಸದನದಲ್ಲಿ ಮಂಡಿಸಿತ್ತು. ಇಂತಹ ಬಿಲ್ ಮಂಡನೆ ವೇಳೆ ವಿಪಕ್ಷಗಳು ವಿರೋಧಿಸಬೇಕಾಗಿತ್ತು. ಆದರೆ ವಿಪಕ್ಷಗಳು ಕೂಡ ಬಿಲ್ ಪಾಸ್ ಮಾಡಿಕೊಳ್ಳೋದಕ್ಕೆ ಸಹಕರಿಸಿವೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಈ ಬಗ್ಗೆ ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ಸರ್ಕಾರದ ಬಳಿ ಬಹುಮತ ಇದೆ, ನಾವು ಎಷ್ಟೇ ವಿರೋಧ ಮಾಡಿದ್ರು ಅವರು ಬಿಲ್ ಪಾಸ್ ಮಾಡ್ಕೋತಾರೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನಿದ್ರು ಮೆಜಾರಿಟಿ ಇದ್ದಾರೆ, ನೀವೇನು ಬೇಕಾದ್ರೆ ಅಭಿಪ್ರಾಯ ಹೇಳಿ. ಇವತ್ತು ಸರ್ಕಾರ ಆಗಿರೋವಂಥದ್ದು ಜವಾಬ್ದಾರಿಯುತವಾಗಿರಬೇಕು. ಇವತ್ತು ಸರ್ಕಾರ ಯಾವಾಗ ಎಡುತ್ತೋ ಅದನ್ನು ಹೇಳೋಕ್ಕೆ ಪ್ರತಿಪಕ್ಷ ಇರ್ತದೆ. ಇದೇನು ಬಹುಮತ ಇದೆ, ಬಹುಮತ ಇದ್ದಾಗೆಲ್ಲ ಯಾವತ್ತೇನು ಕೇಳ್ತಾರೆ, ನಾವು ಹೇಳೋದು ಹೇಳ್ತೀವಿ, ಅವ್ರು ಮಾಡೋದು ಮಾಡ್ಕೊಳ್ತಾರೆ. ಈ ವಿಧೇಯಕಕ್ಕೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಇದರಲ್ಲಿ ಸರ್ಕಾರದ್ದು ಕೂಡ ತಪ್ಪಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರದ ಪರ ಬ್ಯಾಟ್ ಬೀಸಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ಮೊನ್ನೆ ಸದನಲ್ಲಿ ಪಾಸ್ ಆಗಿದೆ, ಬಿಲ್ ಪಾಸ್ ಆಗಿದ್ದಾರೆ. ನೋಡೋಣ ಅದರಿಂದ ಏನು ಲಾಭ ನಷ್ಟ, ಏನು ನೀವು ಹೇಳ್ದಂಗೆ ಇನ್ನು ಹೊರಗಡೆ ಬರ್ತೈತೆ, ಅದ್ರ ಮೇಲೆ ಚರ್ಚೆ ಮಾಡಬೇಕಿತ್ತು. ಯಾರೂ ಮಾಡೋದಿಲ್ಲ. ಸ್ಟ್ರೈಕಲ್ಲಿ ಇದರಿಂದ ಚರ್ಚೆ ಆಗಿಲ್ಲ. ಅಲ್ಲೇ ಆಗಿದ್ರೆ ಸಲಹೆ ಕೊಡ್ಬೋದಿತ್ತು, ಇನ್ನು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡೋದಿಲ್ಲ, ಅದು ಪಾಸ್ ಆಗಿಬಿಟ್ಟಿದೆ. ಸೊ ನೋಡೋಣ, ಅದ್ರ ಬಗ್ಗೆ
ಜನರಿಂದ ಏನು ಬರ್ತೈತೆ ಆಮೇಲೆ ಸರ್ಕಾರದ ಬಗ್ಗೆ ಗಮನ ಹರಿಸಿದ್ರೆ. ಇದೆಲ್ಲದರ ನಡುವೆ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಮೌನ ಮುರಿದಿದ್ದು, ಯಾರ ಕಾಲದಲ್ಲಿ ಏನೆಲ್ಲ ಮಾಡಿದ್ದಾರೆ ನೋಡಿದ್ದೇವೆ, ಯಾವೆಲ್ಲ ಪಾರ್ಕ್ ಅನ್ನ ಹೇಗೆ ಬಳಕೆ ಮಾಡಿಕೊಂಡಿದ್ದಾರೆ, ಈ ಎಲ್ಲ ಮಾಹಿತಿ ಇದೆ ಅಂತ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಪಟ್ಟಿ ಕೊಡ್ಲಾ ಯಾವ ಸರ್ಕಾರದಲ್ಲಿ ಯಾವ ಜಾಗನ ಪಾರ್ಕ್ನ ಎಂತೆಂತಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಅವ್ರ ಪಾರ್ಟಿಗಳಿಗೆ, ಅವ್ರ ಪಾರ್ಟಿ ಕಾರ್ಯಕರ್ತರಿಗೆ ಏನೇನು ನೀವು ಸದಾಶಿವನಗರದಲ್ಲಿ ಹೋಗಿ ನೋಡಿ, ಬೇರೆ ಎಲ್ಲೂ ಬೇಡ, ನನ್ನ ಮನೆಗೆ ಬನ್ನಿ, ಅಲ್ಲೇ 2 ನಿಮಿಷಕ್ಕೆ ಹೋಗಿ ಸದಾಶಿವನಗರದಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಏನಾಗಿದೆ, ಏನು ಮಾಡಿದ್ದಾರೆ ಅನ್ನೋದು ನೀವು ನೋಡಿ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ 2026 ಕಾಯ್ದೆಯನ್ನ ಸದನದಲ್ಲೇ ತಡೆಯಬಹುದಾಗಿತ್ತು. ಆದರೆ ವಿಪಕ್ಷಗಳು ತಡೆಯೋದರಲ್ಲಿ ವಿಫಲವಾಗಿರುವುದು ಸ್ಪಷ್ಟವಾಗಿದೆ. ಈ ಹಿಂದೆ ಕೂಡ ಈ ರೀತಿಯ ವಿವಾದಾತ್ಮಕ ಬಿಲ್ಗಳನ್ನು ತಡೆದು ಸದನ ಸಮಿತಿಗೆ ಕೊಡುವ ಅಥವಾ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡಿ ತಿದ್ದುಪಡಿ ಮಾಡಿ ಮತ್ತೆ ಬಿಲ್ಲನ್ನು ತಂದು ಪಾಸ್ ಮಾಡಿರೋ ಉದಾಹರಣೆಗಳು ಇದೆ. 2025ರಲ್ಲಿ RCB ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನ ಸಾವನ್ನಪ್ಪಿದ್ರು. ಆಗ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುವುದಕ್ಕೆ ಜನಸಾಂದ್ರತೆ ನಿಯಂತ್ರಣ ತಿದ್ದುಪಡಿ ಕಾಯ್ದೆಯನ್ನ ಮಂಡಿಸಿ ಬಿಲ್ ಪಾಸ್ ಕೂಡ ಮಾಡಿಕೊಂಡಿದ್ರು. ಆಗ ಆ ಬಿಲ್ಗೆ ವಿರೋಧ ವ್ಯಕ್ತವಾದ್ದಕ್ಕೆ ಮತ್ತೆ ಪರಾಮರ್ಶಿಸಲು ಅಂದಿನ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಸದ್ಯ ಈ ಬಿಲ್ ಪಾಸ್ ಆಗಿ ರಾಜ್ಯಪಾಲರ ಅಂಗಳದಲ್ಲಿ ಇದೆ. ಒಟ್ನಲ್ಲಿ ಸದನದಲ್ಲಿ ವಿಪಕ್ಷಗಳ ಪ್ರತಿಭಟನೆಯೇ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯದೆ ವಿಧೇಯಕಗಳು ಅನುಮೋದನೆ ಸಿಕ್ಕಿರೋದು ಇದೇ ಮೊದಲಾಗಿದೆ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಮುಂಗಾರು ಅಧಿವೇಶನ ಕೇವಲ ನಾಗೇಂದ್ರ ರಾಜೀನಾಮೆ ಕದನದಲ್ಲೇ ಕಳೆದು ಹೋಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಸರ್ಕಾರ ಹಲವು ವಿಧೇಯಕಗಳಿಗೆ ಅನುಮೋದನೆಯನ್ನ ಪಡೆದಿದೆ. ಯಾವ ಚರ್ಚೆನೇ ಇಲ್ಲದೆ ಬಿಲ್ ಪಾಸ್ ಆಗಿದ್ದು ಎಷ್ಟು ಸರಿ, ವಿಪಕ್ಷಗಳು ಗಲಾಟೆ ಮಾಡಿದ್ದು ಎಷ್ಟು ಸರಿ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ವಾಟ್ಸಪ್ನಲ್ಲಿ ಮೆಸೇಜ್ ಕೂಡ ಮಾಡಬಹುದಾಗಿದೆ. ಎಕ್ಸ್ ಖಾತೆಯಲ್ಲೂ ನಿಮ್ಮ ಅಭಿಪ್ರಾಯ ಹಂಚ್ಕೋಬಹುದು. ಮೆಸೇಜ್ ಮಾಡಿ, ಕಾಲ್ ಮಾಡಿ, ಅಭಿಪ್ರಾಯ ಹಂಚ್ಕೊಳ್ಳಿ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ರಾಘವೇಂದ್ರ ಅಂತ ಹೇಳಿ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ಕಾರ. ಎಸ್ ಸರ್, ಏನ್ ಹೇಳ್ತೀರಿ ಸರ್? ವಿಪಕ್ಷಗಳ ಗಲಾಟೆಯ ಆಡಳಿತ ಪಕ್ಷಕ್ಕೆ ಅನುಕೂಲ ಆಯಿತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ಅದು ವಿಪಕ್ಷ ಗಲಾಟೆ ಮಾಡಿದ್ದು ಆಡಳಿತ ಪಕ್ಷಕ್ಕೆ ಅನುಕೂಲ ಆಗ್ತದೆ. ನಾವು 80,000 to 90,000 ಜನರ ಧ್ವನಿ ಆಗ್ಲಿ ಅಂತ ಒಬ್ಬ MLA ಆರಿಸಿ ಕಳಿಸಿರ್ರಿ. ಅವರು ಚೈನಿ ಮಾಡೋದು ಮತ್ತೆ ಈ ತರ ಗದ್ದಲ ಮಾಡೋದು, ಇದನ್ನ ಮಾಡೋದು ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬ ಮತದಾರರ ಹಾಕಿದ ವೋಟು ಪೂರ್ತಿ ವೇಸ್ಟ್ ಸರ್. ಯಾರು ಒಬ್ರು ಒಂಥರ ಮಾಡಂಗಿಲ್ಲ ಸರ್. ನಮ್ದೊಂದು 20 ವರ್ಷದ ಒಂದು ಪ್ರಾಜೆಕ್ಟ್ ಸರ್, ಬಳ್ಳಾರಿ ನಾಲ ಅಂತೇಳಿ ಒಂದು ಕಿನಾಲ್ ಮಾಡ್ಬೇಕಾದ್ರೆ 10 ಮಂದಿ MLA ಲೆಟರ್ ಬರೋಣ ಸರ್. ಒಬ್ರು ಅದಕ್ಕೆ ಒಂದು ಉತ್ತರ ಕೊಡ್ಲಿಲ್ಲ ಸರ್. ಬೆಳಗಾವಿ ಜಿಲ್ಲೆಗೆ 10 ಮಂದಿ MLA 10 ವಿಧಾನಸಭಾ ಕ್ಷೇತ್ರದಾಗ ಆಯ್ತದ ಸರ್ ಅದು ಬಳ್ಳಾರಿ ನಾಲ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಲಲಿತಾ ಅಂತ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಮೇಡಮ್ ನಮಸ್ಕಾರ. ನಮಸ್ಕಾರ. ಎಸ್ ಮೇಡಮ್, ತಮಗೇನು ಅನ್ಸುತ್ತೆ? ಅವರು ಮಸೂದೆನೆ ಚರ್ಚೆ ಮಾಡದೆ ಬಿಲ್ ಪಾಸ್ ಮಾಡಬಾರ್ದಾಗಿತ್ತು. ಒಂದು. ಎರಡನೇದು, ಈಶ್ವರಪ್ಪನ ಮೇಲೆ 40% ಅವಾಗ ಭ್ರಷ್ಟಾಚಾರ ಆರೋಪ ಬಂದಾಗ ಇವ್ರು ಎಷ್ಟು ಗಲಾಟೆ ಮಾಡಿ ಅವ್ರು ರಾಜೀನಾಮೆ ಕೊಡಂಗ್ ಮಾಡಿದ್ರು. ಕರೆಕ್ಟ್. ಈಗ ಚರ್ಚೆ ಮಾಡೋದಕ್ಕೆ ನಾವು ರೆಡಿ ಇದ್ವಿ, ವಿಪಕ್ಷದವರೇ ಗಲಾಟೆ ಮಾಡಿದ್ರಲ್ಲ ಅಂತ ಹೇಳ್ತಾರೆ ಸರ್ಕಾರದವರು. ಇವರು ರಾಜೀನಾಮೆ ಕೊಡಿಸ್ಬೇಕಾಗಿತ್ತು ನಾಗೇಂದ್ರಂಗೆ. ಅವಾಗ ಇವರು ಅಲ್ಲೇ ಇದು ವಿರೋಧ ಪಕ್ಷದವ್ರು ಕೂತ್ಕೊತಾ ಇದ್ರು ಚರ್ಚೆ ಮಾಡಕ್ಕೆ. ಇವ್ರದ್ದು ತಪ್ಪಲ್ವಾ? ಇದು ಕೊಡ್ತಿದ್ರೆ ಅವರು ಇರ್ತಾ ಇದ್ರು. ಇವ್ರದ್ದು ತಪ್ಪಿದೆ. ಓಕೆ, ಥ್ಯಾಂಕ್ ಯು ಲಲಿತಾ ಮೇಡಮ್ ಕರೆ ಮಾಡಿ ಅಭಿಪ್ರಾಯ ತಿಳಿಸೋದಕ್ಕೆ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಅಮರನಾಥ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಎಸ್ ಸರ್, ತಮಗೇನು ಅನ್ಸುತ್ತೆ? ಚರ್ಚೆ ಇಲ್ಲದೆ ಹಲವು ಬಿಲ್ಗಳು ಪಾಸ್ ಆಗಿದ್ದು ಸರಿನಾ? ಇಲ್ಲ ಸರ್, ಖಂಡಿತವಾಗ್ಲೂ ತಪ್ಪು. ಚರ್ಚೆಗೆ ಅವಕಾಶ ಮಾಡ್ಕೊಡ್ಬೇಕಿತ್ತು. ಆದ್ರೆ ಅವಕಾಶ ಮಾಡ್ಕೊಡ್ಬೇಕಿತ್ತು ಅಂತ ಹೇಳಿದ್ರೆ ಚರ್ಚೆಯಲ್ಲಿ ಭಾಗವಹಿಸಬೇಕಾದ್ರೂ ಸದನದಲ್ಲಿ ಇಲ್ಲದೆ ಇರೋದು ಕೂಡ ತಪ್ಪು. ಎಕ್ಸಾಕ್ಟ್ಲಿ. ಈಗ ಏನಾಗಿದೆ ಅಂತ ಹೇಳಿ ಸರ್, ಇನ್ನೊಂದು ವಿರೋಧ ಪಕ್ಷಗಳು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ವಿರೋಧ ಮಾಡಕ್ಕೋಸ್ಕರ ವಿರೋಧ ಪಕ್ಷಗಳು ಆಗ್ಬಿಟ್ಟಿದೆ. ಆಡಳಿತ ಪಕ್ಷ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ವಿರೋಧ ಮಾಡೇ ಮಾಡ್ತಾರೆ. ಇದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಕೇಂದ್ರದಲ್ಲಿ ಬಿಜೆಪಿ ಏನೇ ಒಳ್ಳೆ ಕೆಲಸ ಮಾಡ್ಲಿ ಅದನ್ನು ಕಾಂಗ್ರೆಸ್ ವಿರೋಧ ಮಾಡ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟೇ ಒಳ್ಳೆ ಕೆಲಸ ಮಾಡ್ಲಿ ಅದನ್ನ ಬಿಜೆಪಿಯವರು ವಿರೋಧ ಮಾಡ್ತಾರೆ. ಇಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡ್ತಕ್ಕಂತ ವ್ಯವಸ್ಥೆ ಇಲ್ಲ. ಈ ವಿರೋಧ ಪಕ್ಷದ ಹೆಂಗಿರ್ಬೇಕಂತಂದ್ರೆ ಒಳ್ಳೆ ಕೆಲಸನ ಪ್ರೋತ್ಸಾಹ ಕೊಡ್ಬೇಕು, ಒಳ್ಳೆ ಕೆಲಸಕ್ಕೆ. ಕರೆಕ್ಟ್. ತಪ್ಪಿಗೆ ಮಾತ್ರ ವಿರೋಧ ಮಾಡ್ಬೇಕು. ಇದು ಏಕಪಕ್ಷೀಯವಾಗಿ ಏನೇ ವಿರೋಧ ಮಾಡೋದು, ವಿರೋಧ ಮಾಡದೆ ವಿರೋಧ ಪಕ್ಷದವ್ರ ಕೆಲಸ ಅನ್ನಂಗ್ ಆಗ್ಬಿಟ್ಟಿದೆ.
ಎಸ್ ಎಕ್ಸಾಕ್ಟ್ಲಿ ಸರ್. ನೋಡಿ, ನಮ್ಮ ಅಮರನಾಥ್ ಅವರು ಧನ್ಯವಾದ ಕರೆ ಮಾಡೋದಕ್ಕೆ. ನಮ್ಮ ವೀಕ್ಷಕರು ಎಷ್ಟು ಪ್ರಬುದ್ಧರಾಗಿ ಮಾತಾಡ್ತಾ ಇದ್ದಾರೆ, ಎಷ್ಟು ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದಾರೆ. ನಮಗೆ ಖುಷಿ ಆಗುತ್ತೆ ಅವರ ಅಭಿಪ್ರಾಯಗಳನ್ನು ಕೇಳೋದಕ್ಕೆ. ವರದಾ ಅಂತ ಕರೆ ಮಾಡಿದ್ದಾರೆ. ವರದಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಸ್, ತಮ್ಮ ಅಭಿಪ್ರಾಯ ಏನು, ಏನನ್ಸುತ್ತೆ ನಿಮಗೆ? ಇಲ್ಲಿ ಜನಾಭಿಪ್ರಾಯ ಕರೆಕ್ಟ್ ತಗೊಳ್ಳಲ್ಲ. ಯಾವುದೇ ಪಾರ್ಕ್ ಅಲ್ಲಿ, ಯಾವುದೇ ಪಾರ್ಕ್ ಒಂದೇ ಅಂತ ಯಾವುದೇ ಆದ್ರೂ ಕೃಷಿ ಬರಲಿ ಯಾವುದೇ ಬರಲಿ. ಸೊ ಈಗ ನೀವು ಇನ್ನೊಂದು ವಿಷಯ ಎತ್ತಿದ್ರಿ, ಈಗ ಬರಗಾಲ ಬಂದಿದೆ, ಸ್ಟೇಟ್ ಗೌರ್ಮೆಂಟ್ ಇಂದ ಯಾವ್ದು ಡಿಸಿಷನ್ ತಗೋದಿಲ್ಲ ಅಂತ. ಸೊ ಮೇನ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು MLAಗಳು. ಸೊ ಸೆಂಟ್ರಲಿಂದ ಮಿನಿಸ್ಟರ್ಗಳು ಏನು ಮಾಡಕ್ಕಾಗಲ್ಲ. ನೋಡ್ತಾ ಇದ್ದೀರಿ ಅದನ್ನ, ಬರಗಾಲದ ವಿಚಾರನ? ನೋಡ್ತಾ ಇದ್ದೆ. ಫಸ್ಟ್ ಮಾಡಬೇಕಾಗಿರೋದು MLAಗಳು ಕರೆಕ್ಟಾಗಿ ರಿಪೋರ್ಟ್ ಕೊಟ್ರೆ ಮಿನಿಸ್ಟರ್ಗಳು, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂದ್ರೆ ಏನೋ ಮಾಡ್ಬೋದು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಲೆವೆಲ್ ಡೈರೆಕ್ಟ್ ಆಗಿ ಏನು ಮಾಡಕ್ಕಾಗಲ್ಲ. ಕರೆಕ್ಟ್. ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗಿರೋದು ಬೇಸ್ ಲೆವೆಲ್. MLAಗಳು ತಮ್ಮ ಕರ್ತವ್ಯವನ್ನ ನೆನಪು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ವರದಾ ಅವರೇ ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಕರಿಬಸಪ್ಪ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಕರಿಬಸಪ್ಪ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿಜಯನಗರದ 2 ತಾಲೂಕುಗಳು ಘೋಷಣೆ ಆಗಿದೆ ಬರಗಾಲ ಅಂತ. ಅದ ಸರ್, ನಮ್ ಕಡೆ ಎಲ್ಲ ಬೆಳೆ ನೋಡಕ್ಕಿಲ್ಲ ಸರ್, ಮಳೆ ಇಲ್ಲ. ಘೋಷಣೆ ಮಾಡಿದ ಮೇಲೆ ರೈತರಿಗೆ ಬಂದ್ರೆ ಈ ಟೈಮಿಗೆ ಅನುಕೂಲ ಆಕತ್ರಿ. ಅದೇ ಆಯ್ತು. ಈಗ ಬರಗಾಲದ ಬಗ್ಗೆ ಚರ್ಚೆನೇ ಆಗ್ಲಿಲ್ಲ ನೋಡಿ, ಕೆಲವು ಬಿಲ್ಗಳು ಚರ್ಚೆ ಆಗದೆ ಪಾಸ್ ಆಗ್ಬಿಡ್ತು. ಏನನ್ನಿರ್ತೀರಿ ಇದಕ್ಕೆ? ಅದ ಸರ್, ನಮ್ಗೀಗ ಅಲ್ಲಿ ಚರ್ಚೆ ಆಗಿ ಮಾತಾಡ್ಕೊಂಡು ಬಡವ್ರು ಕೊಟ್ರೆ ಅನುಕೂಲ ಆಕತ್ರಿ. ಅವ್ರ ಚಿಟ್ಟಾಡ್ರೆ ಹೆಂಗ್ ಮಾಡಕ್ತಾರೆ? ಅಲ್ಲಿ ಒಬ್ಬ ಮಾತಾಡಕ್ ಬಿಡ್ಬೇಕ್ರಿ, ಮಾತಾಡ್ಬೇಕ್ರಿ ಬರಗಾಲ ಬಗ್ಗೆ ಆಗ್ಲಿ. ಇದ್ ಮಾಡ್ತಾರೆ. ಥ್ಯಾಂಕ್ ಯು ಕರಿಬಸಪ್ಪ ಅವರೇ ಕರೆ ಮಾಡಿ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಈ ಕ್ಷಣಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ. ಅದರ ಕ್ಷಮೆ ಇರಲಿ, ಸಮಯ ಇದ್ದದ್ದಿಷ್ಟೇ. ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ, ಪ್ರಬುದ್ಧವಾದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದೀರಿ. ಸರ್ಕಾರ ಇಂಥವೆಲ್ಲವನ್ನ ಗಮನಿಸಬೇಕು. ಬಿಟ್ಟೋ ತಾಲೂಕುಗಳನ್ನ ಅಧ್ಯಯನ ಮಾಡಿ ಸೇರಿಸುವಂಥ ಪ್ರಯತ್ನ ಆಗಲಿ, ರೈತರಿಗೆ ಅನುಕೂಲ ಆಗಲಿ, ಚರ್ಚೆ ಮಾಡಲಿ. ವಿಪಕ್ಷಗಳು ತಮ್ಮ ಕರ್ತವ್ಯಗಳನ್ನು ನೆನಪಿಸ್ಕೊಳ್ಳಿ, ಆಡಳಿತ ಪಕ್ಷವೂ ಏನು ಮಾಡಬೇಕು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH